ಅಥವಾ ಪಾವರ್ಟಿ. ಸೊ ಇಂದಿನ ತರಗತಿಯಲ್ಲಿ ಬಡತನ ಅಂದ್ರೆ ಏನು, ಬಡತಕ್ಕೆ ಏನು ಕಾರಣಗಳು ಅನ್ನೋದನ್ನ ಹೇಳಿದ್ವಿ. ಇವತ್ತು ನೋಡೋಣ ಟೈಪ್ಸ್ ಆಫ್ ಪಾವರ್ಟಿ. ಬಡತನದ ವಿಧಗಳು. ಸೊ ಬಡತನವನ್ನ ನಾವು ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡಬಹುದು? ಎರಡು ರೀತಿಯಾಗಿ ನಾವು ಬಡತನವನ್ನ ವಿಂಗಡಣೆ ಮಾಡಬಹುದು ಬೇಸಿಕಲಿ. ಓಕೆ, ಮೊದಲನೇದಾಗಿ ಯಾವುದು? ಅಬ್ಸಲ್ಯೂಟ್ ಪಾವರ್ಟಿ. ಅಥವಾ ಇದನ್ನ ಏನಂತ ಕರಿಬಹುದು? ನಿರಪೇಕ್ಷ ಬಡತನ. ಅಬ್ಸಲ್ಯೂಟ್ ಅಂತಂದ್ರೆ ಏನು? ರೈಟ್. ನಿರಪೇಕ್ಷ ಬಡತನ ಅಂತಂದ್ರೆ ಏನು? ಒಬ್ಬ ಅನುಭೋಗಿಯ ವೆಚ್ಚದ ಆಧಾರದ ಮೇಲೆ ತನ್ನ ಮೂಲ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವ ಸಾಮರ್ಥ್ಯದ ಆಧಾರದ ಮೇಲೆ ಇದನ್ನ ಲೆಕ್ಕ ಹಾಕ್ತೀವಿ. ಆಧಾರದಲ್ಲಿ ಇದನ್ನ ನಾವು ಕೌಂಟ್ ಮಾಡ್ತೀವಿ. ಏನು ಪಾವರ್ಟಿನ ಯಾವ ರೀತಿ ಅಂದ್ರೆ, ಒಬ್ಬ ವ್ಯಕ್ತಿ ಪಾವರ್ಟಿ ಅವನು ಯಾವಾಗ ಬಡವ ಅಂತೇಳಿ ಕರೆಸ್ಕೊಳ್ತಾನೆ? ಒಬ್ಬ ವ್ಯಕ್ತಿ ಯಾವಾಗ ಬಡವ ಅಂತೇಳಿ ಕರೆಸ್ಕೊಳ್ತಾನೆ? ಯಾವಾಗ ಈಗ ಒಬ್ಬ ವ್ಯಕ್ತಿ ತನಗೆ ಆಹಾರ ತಗೊಳ್ಳಿಕ್ಕೆ ಸಾಧ್ಯ ಇದೆಯೇ? ಒಬ್ಬ ವ್ಯಕ್ತಿ ತನಗೆ ಏನಂತ ಹೇಳ್ಬೋದು, ಅವನಿಗೆ ತನ್ನ ವಸತಿ ಸಾಧ್ಯ ಇದೆಯೇ? ಈ ರೀತಿ ನಾವು ಎಲ್ಲ ಅವನ ಮೂಲ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಇದೆಯೇ ಅನ್ನೋದನ್ನ ಕೌಂಟ್ ಮಾಡಿ ನಾವು ಅಬ್ಸಲ್ಯೂಟ್ ಪಾವರ್ಟಿಯನ್ನ ಕೌಂಟ್ ಮಾಡ್ತೀವಿ. ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಿಲ್ಲ. ರೈಟ್. ವೆನ್ ದ ಕನ್ಸ್ಯೂಮರ್ expenditure or income is a lower than what you can say, or below necessary level to maintain basic standards of living. ಭಾರತದಲ್ಲಿ ನಾವು ಇದನ್ನೇ ಬಳಸೋದು. ಅವನಿಗೆ ಎಷ್ಟು ಆದಾಯ ಬರ್ತಾ ಇದೆ, ದಿನಕ್ಕೆ ಎಷ್ಟು ಆದಾಯ ಬರ್ತಾ ಇದೆ, ರೈಟ್, ದಿನಕ್ಕೆ ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಇದರಲ್ಲಿ ತಲಾ ಆದಾಯವನ್ನ ಅಥವಾ ತಲಾ ಎಷ್ಟು ಅವನು ಕ್ಯಾಲೋರಿ ಫುಡ್ ಅನ್ನ ತಗೊಳ್ತಾ ಇದ್ದಾನೆ, ಭಾರತದಲ್ಲಿ ಇದನ್ನೇ ಬಳಕೆ ಮಾಡಲಾಗುತ್ತೆ. ಯೂಸ್ ಇನ್ ಇಂಡಿಯಾ. ಇದು ನಿಮಗೆ ಗೊತ್ತಿರಬೇಕು ಯಾವ ರೀತಿ ನಾವು ಇದನ್ನ ಭಾರತದಲ್ಲಿ ಬಳಸ್ತೀವಿ ಅನ್ನೋದನ್ನ ನೀವಿಲ್ಲಿ ಅರ್ಥ ಮಾಡ್ಕೊಬೇಕು. ರೈಟ್. ಇದನ್ನ ಯಾವಾಗ 1990ರಿಂದ ಆರಂಭ ಮಾಡಿದ್ದಾರೆ. ಇದನ್ನ 90ರಿಂದ ಇದಕ್ಕೆ ಒಂದು $a ಡೇ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಒಂದ್ ದಿವಸಕ್ಕೆ ಅವನು ಅಟ್ಲೀಸ್ಟ್ $1 ದುಡಿತಾನಿಲ್ವ ಅಂತೇಳಿ ಅಮೆರಿಕನ್ ವೇದೊಳಗೆ. ರೈಟ್. ಇದು 1990ರಲ್ಲಿ $1 ಇತ್ತು. 2015ರಿಂದ ಏನಾಗಿದೆ? ಒಂದು ದಿವಸಕ್ಕೆ ಎಷ್ಟು ದುಡಿಬೇಕು ಒಬ್ಬ ವ್ಯಕ್ತಿ? ನಾರ್ಮಲ್ ಆಗಿ $1.90 ದುಡಿಬೇಕು. 1990ರಿಂದ $a ಡೇ ಕಾನ್ಸೆಪ್ಟ್ ಬಂದಿತ್ತು. ಈಗ $1.90 ಕನಿಷ್ಠ. $1 ಅಂತಂದ್ರೆ ಇಂಡಿಯಾದ ಎಷ್ಟಾಗುತ್ತೆ? 80 ರೂಪಾಯಿ ಹಿಡಿದ್ರು 81 ಆಮೇಲೆ 72. ಸೊ $152 ಮಿನಿಮಮ್ ದುಡಿಬೇಕು ಅಂತ ಲೆಕ್ಕ. ಕ್ಲಿಯರ್ ಇದೆಯಾ? ಅರ್ಥ ಆಯ್ತಾ? ಅಬ್ಸಲ್ಯೂಟ್ ಪಾವರ್ಟಿ ಅಂತಂದ್ರೆ ಮಿನಿಮಮ್ ಅವನಿಗೆ ಇದೆಯಾ ಇಲ್ವಾ ಅನ್ನೋದನ್ನ. ರೈಟ್. ಕ್ಲಿಯರ್ ಇದೆಯಾ? ಬಹಳ ಬಡವ ಇರತಕ್ಕಂಥ ದೇಶಗಳಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಅತಿ ಹೆಚ್ಚು ಬಡತನ ಇರತಕ್ಕಂಥ ದೇಶಗಳಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ, ಡೆವಲಪಿಂಗ್ ಅಥವಾ ಪುವರ್ ಕಂಟ್ರೀಸ್ ಅಲ್ಲಿ.
ಕಂಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ಎರಡನೇದೇನು ಸಾಪೇಕ್ಷ ಬಡತನ, ರಿಲೇಟಿವ್ ಪಾವರ್ಟಿ ಅಂತ ಕರಿತೀವಿ. ಇಲ್ಲೇನ್ ಮಾಡ್ತೀವಿ, ಬಡತನವನ್ನ ಆದಾಯ ಅಥವಾ ವೆಚ್ಚದ ಹೋಲಿಕೆ ಮಾಡೋದ್ರ ಮೂಲಕ ಅಳಿತೀವಿ. ಹೋಲಿಕೆ ಮೂಲಕ ಅಳೆಯಲಾಗುತ್ತದೆ. Poverty is calculated by comparing consumer expenditure or income. ಇಲ್ಲೇನು ಆದಾಯದ ಅಸಮಾನತೆಯನ್ನ ಇಲ್ಲಿ ನೋಡ್ತೀವಿ ನಾವು. ಬೇರೆಯವ್ರನ್ನ ನೋಡಿದ್ರೆ ಇವನು ಬಡವನಿದಾನೋ ಇಲ್ವೋ, ಬೇರೆಯವ್ರನ್ನ ನೋಡಿದ್ರೆ ಇವನು ಬಡವನಿದಾನೋ ಇಲ್ವೋ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಓಕೆ, ಒಂದು ಮೀಡಿಯನ್ ಇನ್ಕಮ್ ನೋಡ್ತೀವಿ ನಾವು. ಫಸ್ಟ್ ಮೀಡಿಯನ್ ಇನ್ಕಮ್ ಅಂತ, ಇನ್ಕಮ್ ಸರಾಸರಿ ಆದಾಯ ಎಷ್ಟಿದೆ, ಆಮೇಲೆ ಆ ವ್ಯಕ್ತಿಯ ಆದಾಯ ಎಷ್ಟಿದೆ, ಇಂಡಿವಿಜುವಲ್ ಇನ್ಕಮ್. ಇದನ್ನ ಯಾವ ರೀತಿ ಅಳೆಬಹುದು ಹೇಳ್ರಿ? ವ್ಯಕ್ತಿಯ ಆದಾಯ ಹೆಚ್ಚಾಗಿ ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಬಳಸ್ತಾರೆ. ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಇಲ್ಲಿ ನೋಡ್ರಿ, ಕೆಲವೊಂದ್ ಸರ್ತಿ ನಿಮ್ಗೆ ಎಲ್ಲಾ ಮೂಲಭೂತ ಅವಶ್ಯಕತೆಗಳು ಇರ್ತಾವ. ಮನೆ ಇರುತ್ತೆ, ಗಾಡಿ ಇರುತ್ತೆ, ಊಟ ಇರುತ್ತೆ, ಆದ್ರೂ ನೀವು ಬಡವರು ಆಗ್ಬೋದಿಲ್ಲ. ಯಾಕಂದ್ರೆ ನೀವು ಕಂಪ್ಯಾರಿಸನ್ ಆಗ್ತಾ ಇದೆ ಇಲ್ಲಿ. ಕಂಪ್ಯಾರಿಸನ್, ಈಗ ನೀವು ಗಿನಿ ಕೋಎಫಿಷಿಯಂಟ್ ತಗೊಳ್ರಿ. ಗಿನಿ ಕೋಎಫಿಷಿಯಂಟ್ ಎಲ್ಲ ಏನ್ ತೋರಿಸ್ತಾ ಇವೆಲ್ಲ? ಲಾರೆಂಜ್ ಕರ್ವ್ ಕೋಎಫಿಷಿಯಂಟ್ ಆಗಿರ್ಬೋದು. ಲಾರೆಂಜ್ ಕರ್ವ್ನೆಲ್ಲ ಇದನ್ನೇ ಹೇಳ್ತೀವಲ್ಲ ನಾವು, ಆದಾಯ ಅಸಮಾನತೆಯನ್ನೇ. ಗಿನಿ ಸಹಗುಣಕ, ಲಾರೆಂಜ್ ಕರ್ವ್, ರೈಟ್. ಇಲ್ಲೇನಾಗುತ್ತೆ, ಈಗ ಒಂದ್ ಯಾವ್ದೋ ಒಂದು ದೇಶದ್ದು ಸರಾಸರಿ ಆದಾಯ ಎಷ್ಟಿದೆ ಅನ್ಕೊಳ್ರಿ. ಸರಾಸರಿ ಆದಾಯ $1,000 ಇದೆ ಅನ್ಕೊಳ್ರಿ ಒಂದು ವರ್ಷಕ್ಕೆ. $1,000 ಒಂದ್ ತಿಂಗಳಿಗೆ ಅನ್ಕೊಳ್ರಿ. ಅಂದ್ರೆ ಎಷ್ಟಾಯ್ತು? $80,000 ಸರಾಸರಿ ಆದಾಯ ಭಾರತದಲ್ಲಿ ಲೆಕ್ಕ ಮಾಡಿದ್ರು. ಆದ್ರೆ ನಿಮ್ಮ ಆದಾಯ 75,000 ಇದ್ರು ನೀವೇನು ಆಕ್ಚುಲಿ ಬಡವರೇ. ನೀವು ಆರಾಮಾಗೇ ಇರ್ಬೋದು. $75,000 ಆರಾಮಾಗಿರೋಕ್ಕಾಗೋದಿಲ್ಲ, ಆರಾಮಾಗಿರ್ಬೋದು. ಸೊ ಈ ರೀತಿ ಓಕೆ, ಬರ್ಕೊಳ್ರಿ ಬೇಗ. ಮುಗಿತಾ? ಇವೆರಡೂ ನಾವು ಆದಾಯ ಸಮಾನತೆ ನೋಡ್ತೀವಿ ಇದರಲ್ಲಿ. ಹಿಂದಿನ ಕ್ಲಾಸ್ ಕೇಳಿದ್ರಲ್ಲ ನೀವು, ಆದಾಯ ಸಮಾನತೆಯಲ್ಲಿ ನೋಡಿ ಏನ್ ನೋಡ್ತೀವಿ ನಾವು? ಎಷ್ಟು ಜನರ ಆದಾಯ ಹೆಚ್ಚಿದೆ, ಎಷ್ಟು ಜನರ ಆದಾಯ ಕಡಿಮೆ ಇದೆ ಅಂತ ಹೇಳಿ ನೋಡ್ತೀವಿ ನಾವು. ಎಷ್ಟು ಜನರ ಆದಾಯ ಹೆಚ್ಚಿದೆ, ಎಷ್ಟು ಜನರ ಆದಾಯ ಕಡಿಮೆ ಇದೆ. ಸೊ ಇಲ್ಲೂ ಕೂಡ ಅದನ್ನೇ, ಎವರೇಜ್ ಆದಾಯ ಎಷ್ಟಿದೆ, ಆ ಆದಾಯ ರೇಖೆಗಿಂತ ಕಡಿಮೆ ಎಷ್ಟು ಜನ ಇದ್ದಾರೆ ಅಂತ. ಇವೆಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ. ನಮ್ಮಲ್ಲಿ ಏನು ತಿನ್ನಾಕೆ ಇರಲ್ಲ, ಊಟಕ್ಕಿರಲ್ಲ, ವಸತಿ ಇರಲ್ಲ, ಏನೂ ಇರೋದಿಲ್ಲ. ಈಗ ಸರಾಸರಿ 80,000 ಇದೆ ಅಂತ ತಿಳ್ಕೊಟ್ರೆ, ಸರಾಸರಿ ಆದಾಯ. ಒಬ್ಬ ವ್ಯಕ್ತಿ ಆದಾಯ 75,000 ಇತ್ತಂದ್ರೆ ಏನು? ಬಡವನ ಶ್ರೀಮಂತನ? ಅವನು ಬಡವನೋ ಶ್ರೀಮಂತನೋ? ಬೇಗ ಹೇಳ್ರಿ. ಏನಾಗ್ತಾನ ಬೇಸಿಕಲಿ? ಅವ ಏನಾಗ್ತಾನೆ? ಬಡವ ಆಗ್ತಾನ 75,000 ಇದ್ರು. ಯಾಕಂತಂದ್ರೆ ಅಲ್ಲಿ ಎಂತಹ ಪವರ್ಟಿಯನ್ನು ಯೂಸ್ ಮಾಡ್ತಾರೆ? ಏನು? ರಿಲೇಟಿವ್ ಪಾವರ್ಟಿ. ಓಕೆ. ಸೊ ವರ್ಲ್ಡ್ ಬ್ಯಾಂಕ್ ಅನುಸಾರ ನಾವು ನಿರಪೇಕ್ಷ ಬಡತನವನ್ನ ನಾವು ಕೌಂಟ್ ಮಾಡಬಹುದು. ನಿರಪೇಕ್ಷ ಬಡತನ ಎಷ್ಟಿದೆ ಅನ್ನೋದನ್ನ ವರ್ಲ್ಡ್ ಬ್ಯಾಂಕ್ ಯಾವ ರೀತಿ, ನಿರಪೇಕ್ಷ ಬಡತನ, ಅಬ್ಸಲ್ಯೂಟ್ ಪಾವರ್ಟಿ ಎಷ್ಟಿದ್ರೆ ಅಬ್ಸಲ್ಯೂಟ್ ಪಾವರ್ಟಿ ಅಂತ ಹೇಳಿ ನಾವು ತಿಳ್ಕೊಂತೀವಿ. ಎಷ್ಟಿದ್ರೆ ನಾವು ಅಬ್ಸಲ್ಯೂಟ್ ಪಾವರ್ಟಿ ಅಂತ ಹೇಳಿ ನಾವು ಅನ್ಕೊಂತೀವಿ. ಯಾವ ಎಸ್ಟಿಮೇಷನ್ ಪ್ರಕಾರ? ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಷನ್ ಪ್ರಕಾರ.
ರೈಟ್. ಇದಕ್ಕೆ ಏನಂತ ಕರಿತೀವಿ ನಾವು? ಇಂಟರ್ನ್ಯಾಷನಲ್ ಪಾವರ್ಟಿ ಲೈನ್ ಅಂತ ಹೇಳಿ. ಪಾವರ್ಟಿ ಲೈನ್, ಅಂತಾರಾಷ್ಟ್ರೀಯ ಬಡತನ ರೇಖೆ. ಇನ್ನು ಇಂಡಿಯಾದ ಬಂದಿಲ್ಲ, ನಾನು ವಿಶ್ವದಲ್ಲಿದ್ದೀನಿ. ಅಂತಾರಾಷ್ಟ್ರೀಯ ಬಡತನ ರೇಖೆ. ನಾನು ಹೇಳಿದೆ 1990ರಲ್ಲಿ ಏನ್ ಮಾಡಿದ್ರು? $1 ಪರ್ ಡೇ. 1990ರಲ್ಲಿ ಏನಂತ ಡಿಸೈಡ್ ಮಾಡಿದ್ರು? $1 ಪರ್ ಡೇ ಅಂತ ಡಿಸೈಡ್ ಮಾಡಿದ್ರು. ಅದಾದ್ಮೇಲೆ 2015ರಲ್ಲಿ ಎಷ್ಟಂತಂದ್ರು? $1.9 ಪರ್ ಡೇ ಅಂತ ಹೇಳಿದ್ರು. ಆದ್ರೆ ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿವೆ, ರೈಟ್. ಬಡತನದ ಇರ್ತಕ್ಕಂಥವು ಇವು ಎಂತದಿಲ್ಲಿ 1 ಪಾಯಿಂಟ್ ಪರ್ ಡೇ ಕಡು ಬಡವ ಅಂತೇಳಿ ಹೇಳ್ಬೋದು ನಾವು. ಎಕ್ಸ್ಟ್ರೀಮ್ ಪವರ್ಟಿ ಇದಕ್ಕಿಂತ ಕಡಿಮೆ ಇದ್ರೆ ಎಕ್ಸ್ಟ್ರೀಮ್ ಪವರ್ಟಿ. ಓಕೆ, ಸಪೋಸ್ ನಿಮ್ದು 3.20 ಇತ್ತಂದ್ರೆ, ಡೇಗಿಂತ ಕಡಿಮೆ ಆದ್ರೆ ನಾವೇನಂತ ಕರಿಬಹುದು? ಇದು ಪವರ್ಟಿ. ಆದ್ರೆ ಇಲ್ಲಿ ಲೋವರ್ ಇನ್ಕಮ್ ಕಂಟ್ರೀಸ್ ಅಲ್ಲಿ, ಕಡಿಮೆ ಆದಾಯ ಇರುವಂತಹ ದೇಶಗಳಲ್ಲಿ ಇಷ್ಟಿರ್ಬೇಕು. ಕಡಿಮೆ ಆದಾಯದ ದೇಶಗಳಲ್ಲಿ, ಕಡಿಮೆ ಆದಾಯದ ದೇಶಗಳಲ್ಲಿ 3. ಈಗ ಇಂಡಿಯಾದಲ್ಲಿ, ರೈಟ್, ಇಂಡಿಯಾದಲ್ಲಿ ಏನು? ಇಂಡಿಯಾದಲ್ಲಿ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಇದು ಮಾನದಂಡ. ವರ್ಲ್ಡ್ ಬ್ಯಾಂಕ್ ಅವರು ಇಂಡಿಯಾದಲ್ಲಿ ಇಳಿಬೇಕಾದ್ರೆ ಎಷ್ಟು ಡಾಲರ್ ಹಿಡಿತಾರೆ? $3.2 ಹಿಡಿತಾರೆ, ರೈಟ್. ಅದೇ ಈ ಅಪ್ಪರ್ ಅಥವಾ ಹೆಚ್ಚಿನ ಆದಾಯ, ಮಧ್ಯ ಅಥವಾ ಹೆಚ್ಚಿನ ಆದಾಯದ ದೇಶಗಳಲ್ಲಿ ಇಷ್ಟಿರಬೇಕು. ಮಿಡಲ್ ಇನ್ಕಮ್ ಆರ್ ಹೈಯರ್ ಮಿಡಲ್ ಇನ್ಕಮ್. ಮಿಡಲ್ ಇನ್ಕಮ್, ಮಧ್ಯ ಅಥವಾ ಹೆಚ್ಚಿನ ಆದಾಯದ ದೇಶಗಳಲ್ಲಿ ಎಷ್ಟು ಕನ್ಸಿಡರ್ ಮಾಡ್ತಾರೆ? $5.5 ಪರ್ ಡೇ. ಸೌತ್ ಆಫ್ರಿಕಾ ತಗೊಳ್ರಿ ಅದಕ್ಕೆ ಎಕ್ಸಾಂಪಲ್. ಸೌತ್ ಆಫ್ರಿಕಾ ಇದಕ್ಕೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್. ಅದೇ ಸಿಕ್ಕಾಪಟ್ಟೆ ಈಗ ಅಮೆರಿಕ, USA, ಕೆನಡಾದಲ್ಲೆಲ್ಲ ಏನಿದೆ? ಅತಿ ಹೆಚ್ಚು ಆದಾಯ ಇರತಕ್ಕಂಥದ್ದು. ಇಲ್ಲಿ ಎಷ್ಟು ತಗೋತಾರೆ? $21 ಪರ್ ಡೇ ಇರಬೇಕು. ವೆರಿ ಹೈ ಇನ್ಕಮ್ ಕಂಟ್ರೀಸ್. ಸೊ ಎಲ್ಲದಕ್ಕೂ ಬೇರೆ ಬೇರೆ ಮಾನದಂಡ ಇದೆ. ಅತಿ ಹೆಚ್ಚು ಆದಾಯದ ದೇಶಗಳು. ಇದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅವರು ಬಡವರಲ್ಲಿ, ಅಮೆರಿಕಾದಲ್ಲಿ, ರೈಟ್. ಕ್ಲಿಯರ್ ಇದೆಯಾ? ಪವರ್ಟಿ ಲೈನ್ ಅನ್ನೋದು ಬೇರೆ ಬೇರೆ, ಪ್ರತಿಯೊಬ್ಬ ವ್ಯಕ್ತಿ ಇನ್ಕಮ್. ಪವರ್ಟಿ ಲೈನ್ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ರೀತಿ ನಾವು ಕೌಂಟ್ ಮಾಡಬಹುದು. ಓಕೆ, ಇಂಗ್ಲಿಷ್ ಲೈನ್ ಒನ್ಸ್ ಚೆಕ್. ಲೋವರ್ ಇನ್ಕಮ್, ಎಕ್ಸ್ಟ್ರೀಮ್ ಪವರ್ಟಿ, ಮಿಡಲ್ ಆರ್ ಹೈಯರ್ ಇನ್ಕಮ್, ವೆರಿ ಹೈ ಇನ್ಕಮ್. ಕರೆಕ್ಟ್ ಇದೆಯಲ್ಲ? ಅಬ್ಸಲ್ಯೂಟ್, ನಿರಪೇಕ್ಷ, ಕರೆಕ್ಟ್ ಇದೆ. ಏನ್ ತಪ್ಪಾಗಿದೆ ಇಲ್ಲಿ? ನೀವೇ ಕನ್ಫ್ಯೂಸ್ ಆಗ್ತಾ ಇದ್ರಿ ನನಗೆ ಹೇಳಕ್ ಹೋಗಿ. ಎಲ್ಲಿ ರಿಲೇಟಿವ್ ಎಲ್ಲಿ ಬರ್ದೀನಿ ನಾನು? ರಿಲೇಟಿವ್ ಎಲ್ಲಿ ಬರ್ದೀನಿ? ರಿಲೇಟಿವ್ ಯಾಕೆ ಬೇಕು? ಲಾಸ್ಟ್ ಸ್ಲೈಡ್ ಅಲ್ಲಿ ಸಾಪೇಕ್ಷ ರಿಲೇಟಿವ್ ಕರೆಕ್ಟ್ ಅದ. ಸಾಪೇಕ್ಷ ಅಲ್ಲ ಇದು. ಇದು ವರ್ಲ್ಡ್ ಬ್ಯಾಂಕ್ ಅನುಸಾರ ಏನಿದೆ ಅಂತ ಹೇಳಿ ಅದು ಮುಗಿತಲ್ಲೇ. ಸಾಪೇಕ್ಷ ಅಂತಂದ್ರೆ ಏನು? ಎವರೇಜ್ ಇನ್ಕಮ್ ಅವಾಗ ಕಂಪೇರ್ ಮಾಡಿದ್ರೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಬಡವರಿದ್ದೀರಾ ಶ್ರೀಮಂತರಿದ್ದೀರಾ ಅಂತ ಅಷ್ಟೇ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಎಲ್ಲಿ ಅಬ್ಸಲ್ಯೂಟ್ ಅಂತ ಬರ್ದೀನಿ? ಕ್ಲಾಸ್ನಾಗ ಅದಿರೋ ಏನ್ ಎಲ್ಲರ ಡ್ಯಾನ್ಸ್ ಮಾಡಕತ್ತಿರೋ? ಹೋಗಿ ಅಬ್ಸಲ್ಯೂಟ್ ಅಂತ ಎಲ್ಲಿ ಬರ್ದೀನಿ? ಅಲ್ಲಿ ಸಾಪೇಕ್ಷ ಬರ್ದೀನಿ, ಇಲ್ಲಿ ಅಬ್ಸಲ್ಯೂಟ್ ಬರ್ದೀನಿ. ಮತ್ತೆ ವರ್ಲ್ಡ್ ಬ್ಯಾಂಕು ಸಾಪೇಕ್ಷ ಬಡತನವನ್ನೇ ಹೇಳ್ತದೆ. ವರ್ಲ್ಡ್ ಬ್ಯಾಂಕು ನಿರಪೇಕ್ಷ ಬಡತನವನ್ನೇ ಹೇಳ್ತದೆ. ವರ್ಲ್ಡ್ ಬ್ಯಾಂಕು ನಿರಪೇಕ್ಷ ಬಡತನವನ್ನ ಅಳಿತದೆ. ಸಾಪೇಕ್ಷಕದಕ್ಕೊಂದು ಸೊಸೈಟಲ್ ಪವರ್ಟಿ ಇಂಡೆಕ್ಸ್ ಅಂತ ಒಂದು ಬೇರೆ ಐತದು. ಇಂಡಿಯಾದಲ್ಲಿ ಹೇಳಿದನಲ್ಲಮ್ಮ, ಲೋ ಇನ್ಕಮ್ ಕಂಟ್ರೀಸ್ ಅಲ್ಲಿ ಇಂಡಿಯಾವನ್ನ ಕನ್ಸಿಡರ್ ಮಾಡ್ತಾರೆ. ಇಂಡಿಯಾ, ಈಜಿಪ್ಟು ಇವೆಲ್ಲ ಇಲ್ಲಿ ಬರ್ತವೆ. ಇದು ನಿರಪೇಕ್ಷ ಅಂತ ಬರ್ತೀನಿ ಇಲ್ಲಿ. ನಿರಪೇಕ್ಷ ಕಾಣಿಸ್ತಾ ಇದೆಯಲ್ಲಿ, ನಿರಪೇಕ್ಷ. ನೀದಿಂದ ನಿಮ್ಮನೆ, ರದಿಂದ ರವಿಯವ್ರ ಮನೆ, ಪುಯದಿಂದ ಪ್ರೇಮಾನ್ ಮನಿ, ಕ್ಷದಿಂದ ಕ್ಷೇಮೇಂದ್ರನ ಮನಿ.
ನೋಡ್ರಿ, ಬಡತನದಲ್ಲಿ ನಿರಪೇಕ್ಷ ಅಂತ ಬರುತ್ತೆ, ಸಾಪೇಕ್ಷ ಅಂತ ಬರುತ್ತೆ, ಅಬ್ಸಲ್ಯೂಟ್, ರಿಲೇಟಿವ್. ನಿನ್ನ ಒಬ್ಬನ ಆದಾಯವನ್ನ ಅಥವಾ ನಿನ್ನ ವೆಚ್ಚವನ್ನ ಪರಿಗಣಿಸ್ತೀವಿ ನಾವಿಲ್ಲಿ, ರೈಟ್. ಅನುಭೋಗಿ ವೆಚ್ಚ ಎಷ್ಟಿದೆ ಇಲ್ಲಿ, ನೀ ಎಷ್ಟು ಖರ್ಚು ಮಾಡಕತ್ತಿ. ವಿಶ್ವಸಂಸ್ಥೆ ಎಷ್ಟಂತ ಹೇಳುತ್ತೆ, $1.9 ಕಡಿಮೆ ಇತ್ತಪ್ಪ ಅಂತಂದ್ರೆ ನೀನು ಬಡವ ಅಂತ ಹೇಳ್ತದೆ. ಭಾರತದಲ್ಲಿ $3.2 ಪರ್ ಡೇ ಗಿಂತ ಕಡಿಮೆ ಇದ್ರೆ ನೀನು ಬಡವ ಅಂತ ಹೇಳುತ್ತೆ. ಯೂಶುವಲಿ ಎಷ್ಟಂತ ಹೇಳುತ್ತೆ, $1.9 ಪರ್ ಡೇ ಗಿಂತ ಕಡಿಮೆ ಇದ್ರೆ ನೀನು ಕಡು ಬಡವ ಅಂತ ಹೇಳ್ತದೆ. ನೀ ಬಡವ ಆದಿವೆ ಇಲ್ಲೋ ಅಷ್ಟೇ. ಇದ್ರಲ್ಲಿ ಏನಾಗುತ್ತೆ, ಹೋಲಿಕೆ ಮಾಡ್ತಾರೆ. ಹೋಲಿಕೆ ಹೆಂಗ್ ಮಾಡ್ತಾರೆ, ಸರಾಸರಿ ವೆಚ್ಚ ಎಷ್ಟಿದೆ, ನಿನ್ನ ವೆಚ್ಚ ಎಷ್ಟಿದೆ, ಸರಾಸರಿ ವೆಚ್ಚ ಎಷ್ಟಿದೆ, ನಿನ್ನ ವೆಚ್ಚ ಎಷ್ಟಿದೆ, ನೀ ಎಷ್ಟು ವೆಚ್ಚ ಮಾಡ್ತಿದೀಯ. ಇಲ್ಲಿ ಶ್ರೀಮಂತನೇ ಇರ್ಬೋದು, ಆದ್ರೆ ಸರಾಸರಿ ವೆಚ್ಚಕ್ಕಿಂತ ನಿಂದು ಕಡಿಮೆ ಇತ್ತಂದ್ರೆ ನೀ ಶ್ರೀಮಂತ ಅಲ್ಲ, ಬಡವ. ವರ್ಲ್ಡ್ ಬ್ಯಾಂಕ್ ಯಾವ್ದ್ರನ್ನ ನೋಡ್ತದೆ, ವರ್ಲ್ಡ್ ಬ್ಯಾಂಕ್ ನಿರಪೇಕ್ಷವನ್ನ ಕನ್ಸಿಡರ್ ಮಾಡುತ್ತೆ. ವರ್ಲ್ಡ್ ಬ್ಯಾಂಕ್ ನಿರಪೇಕ್ಷವನ್ನ ಕನ್ಸಿಡರ್ ಮಾಡಿ ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಇರಬೇಕು ಅನ್ನೋದು ಅದು ಹೇಳ್ತದೆ. ದನ್ನ ಇನ್ನೂ ಏನಾರು ಬೇಕನ್ನ ಹೇಳ್ರಿ, ಒಂದ್ ತಾಸು 4 ತಾಸು ಕುಂತ ಹೇಳ್ತೀನಿ ಅದನ್ನೇ. ಇನ್ನ ಬಡತನವನ್ನ ಅಳೆಯುವ ವಿಧಾನಗಳು ಯಾವ ನೋಡಿ, ಬಡತನವನ್ನ ಅಳೆಯುವ ವಿಧಾನಗಳು ಮೆಜರ್ಸ್ ಆಫ್ ಪವರ್ಟಿ ಯಾವ ರೀತಿ ಅಳಿತು, ನಾವು ಸಾಕಷ್ಟು ರೀತಿಯಲ್ಲಿ ಅಳೆಯಬಹುದು. ಮೊದಲನೇದು ಹೆಡ್ ಕೌಂಟ್ ರೇಷಿಯೋ ಅಥವಾ ತಲಾ ಎಣಿಕೆ ಅನುಪಾತ. ಇದರಲ್ಲಿ ಏನ್ ಮಾಡ್ತೀವಿ ನಾವು, ಎಷ್ಟು ಜನ BPL ಇದ್ದಾರೆ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ ಮಾಡಿ ನೋಡ್ತೀವಿ, ಎಷ್ಟು ಜನ ಒಟ್ಟು ಬಡವರಿದ್ದಾರೆ. ಪಾಪ್ಯುಲೇಷನ್ ಬಿಲೋ ಪವರ್ಟಿ ಲೈನ್, ಟೋಟಲ್ ಪಾಪ್ಯುಲೇಷನ್ ಮಾಡಿದ್ರೆ ಈಗ 10 ಜನರಲ್ಲಿ 3 ಜನ ಬಿಲೋ ಪವರ್ಟಿ ಲೈನ್ ಕೆಳಗಿದ್ರೆ ಎಷ್ಟು ಪರ್ಸೆಂಟ್ ಆಯ್ತು, %30 ಆಯ್ತು. ಎರಡನೇದು ಏನಂತ ಕರಿತೀವಿ, ಇನ್ಕಮ್ ಗ್ಯಾಪ್ ರೇಷಿಯೋ ಅಂತ ಕರಿತೀವಿ. ರೈಟ್, ಆದಾಯ ಅಂತರ ಅನುಪಾತ ಅಂತ. ಇಲ್ಲೇನ್ ಮಾಡ್ತೀವಿ, ಈ BPL ಕುಟುಂಬಗಳ ಆದಾಯ ಎಷ್ಟು ಅಂತ ಕಂಡುಹಿಡಿತೀವಿ. BPL ಕುಟುಂಬಗಳ ಒಟ್ಟು ವೆಚ್ಚ ತಗೋತೀವಿ, ಡಿವೈಡೆಡ್ ಬೈ ಒಟ್ಟು BPL ಜನಸಂಖ್ಯೆ ತಗೊಂತೀವಿ. ಇದರಿಂದ ನಮಗೇನಾಗುತ್ತೆ, ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ BPL ಫ್ಯಾಮಿಲೀಸ್ divided by total BPL population. ಓಕೆ, ಸೊ ಇದನ್ನ ಮಾಡಿದಾಗ ನಮಗೆ ಏನು ಗೊತ್ತಾಗುತ್ತೆ, ಎಲ್ಲ ಕಡೆ ಇಂಟು 100 ಮಾಡ್ಬೇಕ್ರಿ, ಇಂಟು 100 ಮಾಡ್ಬೇಕು. ಸೊ ಈ ಬಡತನ ರೇಖೆ ಕೆಳಗೆ ವಾಸಿಸ್ತಿರ್ತಕ್ಕಂತಹ ಕುಟುಂಬಗಳ ಸರಾಸರಿ ಆದಾಯ ಗೊತ್ತಾಗುತ್ತೆ. ರೈಟ್, ಬಡತನ ರೇಖೆ ಎಷ್ಟಿದೆ ಮತ್ತು ಅದರ ಕೆಳಗಡೆ ಇರತಕ್ಕಂತ ಒಟ್ಟು ಕುಟುಂಬಗಳ ನಡುವಿನ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಏನ್ ಲೆಕ್ಕ ಬೇಡ, ಒಂದು ಪಾಯಿಂಟ್ ಹೆಚ್ಚಿಗೆ ಹೇಳಿದ್ರೆ 28 ಕ್ವಶನ್ ಕೇಳಿ, ಡೌಟ್ ಕೇಳಿ, ಉಳ್ಳಾಡಿಸಿ. ಯಾಕಂದ್ರೆ ಕೇಳಿಸ್ಕೊಳಂಗಿಲ್ಲ, ನೀವು ಬರ್ಕೊಳ್ಳೋರು ಬಿಜಿ ಇರ್ತೀರಿ. ಕೇಳಿಸ್ಕೊಂಡ್ರೆ ಮತ್ತೆ ಊರ ದೇವರು ಶಾಪ ಕೊಟ್ಟು ಬಿಡ್ತಾನೆ. ಕೇಳಿಸ್ಕೊಳ್ಳಲ್ಲ, ನೋ ಲಿಸ್ನಿಂಗ್, ಓನ್ಲಿ ರೈಟಿಂಗ್. ನಾಳೆಯಿಂದ PPT ತರ್ತೀನಿ, ಅಂದಾಗ ಗೊತ್ತಾಗುತ್ತೆ. ಮೂರನೇದ್ದೇನು,
ಮೂರನೇದೇನು ಆದಾಯ ಅನುಪಾತ ಅಂತರ ಟು ಬಿಪಿಎಲ್ ಜನಸಂಖ್ಯೆ. ಇನ್ಕಮ್ ಗ್ಯಾಪ್ ರೇಷಿಯೋ ಬಿಪಿಎಲ್ ಕುಟುಂಬಗಳ ಒಟ್ಟು ವೆಚ್ಚ ಒಟ್ಟು ಬಿಪಿಎಲ್ ಜನಸಂಖ್ಯೆ. ಮೂರನೇದೇನು ಬಡತನ ಅಂತರ ಸೂಚಿ ಅಂತ ಹೇಳಿ. ಇಟ್ ಈಸ್ ಪವರ್ಟಿ ಗ್ಯಾಪ್ ಇಂಡೆಕ್ಸ್. ಪವರ್ಟಿ ಗ್ಯಾಪ್ ಇಂಡೆಕ್ಸ್. ಓಕೆ, ಇದರ ಅರ್ಥ ಏನು? ಬಿಪಿಎಲ್ ಕುಟುಂಬಗಳ ಸರಾಸರಿ ಆದಾಯ ಮತ್ತು ಬಡತನ ರೇಖೆ ಎಷ್ಟು ಕಡಿಮೆ ಇದೆ ಇವ್ರದು ಅಂತ ಹೇಳಿ ಗೊತ್ತಾಗುತ್ತೆ. ರೈಟ್. ಟೋಟಲ್ ಇನ್ಕಮ್ ಆಫ್ ಬಿಪಿಎಲ್ ಫ್ಯಾಮಿಲೀಸ್ into 100 divided by poverty line. Poverty line ಗಿಂತ ಎಷ್ಟು ಇವರು ಇನ್ನೂ ಕಡಿಮೆ ಇದ್ದಾರೆ ಅಂತ ಗೊತ್ತಾಗುತ್ತೆ. 799 ವಾಪಸ್ ಕೊಡು. ಅಲ್ ರೈಟ್ ನಂದಕುಮಾರ, ನಿಂದು ಅಕೌಂಟ್ ನಂಬರ್ ಕಳಿಸು. 799 ವಾಪಸ್ ಕೊಟ್ಟು ಇವತ್ತೇ ನಿನ್ನ ತರಿಸ್ತೀನಿ. ರಿಫಂಡ್ ಮಾಡಿಸಿ ಐ ಸೆಂಡ್ ಯು ಔಟ್. ಓಕೆನಾ? ಉಡಾಫೆಯಾಗಿ ಮಾತಾಡಿದ್ರೆ ಐ ವಾಂಟ್ ಬಚ್. ಇದರ್ಥ ಆಯ್ತಾ? ಬಡತನ ಅಂತರ ಸೂಚಿ. ನಾಲ್ಕನೇದು ಸೇನ್ ಇಂಡೆಕ್ಸ್ ಆಫ್ ಪವರ್ಟಿ ಅಂತ. ಸೇನ ಬಡತನ ಸೂಚಿ. ಸೇನ ಬಡತನ ಸೂಚಿ ಏನಿದ್ರ ಅರ್ಥ? ಇದನ್ನ ಅಭಿವೃದ್ಧಿ ಪಡಿಸಿದವರು ಯಾರು? ಅಮರ್ತ್ಯ ಸೇನು. ನಮ್ಮ ಅರ್ಥಶಾಸ್ತ್ರದ ನೋಬೆಲ್ ಅನ್ನು ಪಡೆದವರು ಯಾರು? ಅಮರ್ತ್ಯ ಸೇನು. ಇವರು ಇದನ್ನ ಅಭಿವೃದ್ಧಿ ಪಡಿಸಿದ್ರು. ಕ್ಲಿಯರ್ ಇದೆಯಾ? ಇದರಲ್ಲಿ ಏನೇನನ್ನ ಕನ್ಸಿಡರ್ ಮಾಡ್ತಾರೆ? ತಲಾ ಎಣಿಕೆ ಅನುಪಾತ, ಹೆಡ್ ಕೌಂಟ್ ರೇಷಿಯೋ. ಎಷ್ಟು ಜನ ಬಡವರಿದ್ದಾರೆ? ಹೆಡ್ ಕೌಂಟ್ ರೇಷಿಯೋ. ನೆಕ್ಸ್ಟ್ ಬಡತನ ಅಂತರ ಸೂಚಿಯನ್ನು ಬಳಸ್ತಾರೆ. ಪವರ್ಟಿ ಗ್ಯಾಪ್ ಇಂಡೆಕ್ಸ್ ಮತ್ತು ಗಿನಿ ಸೂಚಂಕವನ್ನ ಬಳಸ್ತಾರೆ. ಗಿನಿ ಸಹಗುಣಕ, ಗಿನಿ ಕೋಎಫಿಷಿಯಂಟ್. ಇವು ಮೂರನ್ನ ಕೂಡ ಬಳಸಿ ನಮಗೆ ಎಷ್ಟು ಆದಾಯದಲ್ಲಿ ಅಸಮಾನತೆ ಇದೆ, ಈ ಮೂರನ್ನ ಬಳಸಿದಾಗ ನಮ್ಗೆ ಏನ್ ಸಿಗುತ್ತೆ? ಎಷ್ಟು ಆದಾಯದಲ್ಲಿ ಅಸಮಾನತೆ ಇದೆ, ಒಂದು ಬಡತನದಲ್ಲಿ ತೀವ್ರತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ತೀವ್ರತೆ, ಇಂಟೆನ್ಸಿಟಿ ಆಫ್ ಪಾವರ್ಟಿ. ಯಾಕಂದ್ರೆ ಬಡವರದಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಡು ಬಡವರಿದ್ದಾರೆ. ಅಂಡ್ ಇನ್ಕಮ್ ಇನ್ಇಕ್ವಾಲಿಟಿ ಕೂಡ ಗೊತ್ತಾಗುತ್ತೆ. ಆದಾಯ ಅಸಮಾನತೆ. ಒಂದು ನಿಮ್ಗೆ ಪಿಪಿಟಿನೂ ಬೇಡ, ಬರ್ದಿದ್ದು ಚಂದಂಗ್ ಬರ್ಕೊಳ್ಳೋದು ಆಗಲ್ಲ. ಇದ್ರ ಫಾರ್ಮುಲಾ ಏನು? ಫಾರ್ಮುಲಾ ಇದೆ, ಇದಕ್ಕೆ ಇದೆ. ಇದನ್ನ ನಾವು ಎಚ್ ಅಂತ ಕರಿತೀವಿ, ಇದನ್ನ ಐ ಪ್ಲಸ್ ಅಂತ ಕರಿತೀವಿ. ಆಮೇಲೆ ಇದನ್ನ ಜಿ ಅಂತ ಕರೆದ್ರೆ ಎಸ್ ಇಸ್ ಈಕ್ವಲ್ ಟು ಎಚ್ ಐ ಪ್ಲಸ್ 1 ಮೈನಸ್ ಐ ಇಂಟು ಜಿ ಅಂತ ಬರುತ್ತೆ. ಅದೇನು ಬೇಡ ಬಿಟ್ಟು, ಫಾರ್ಮುಲಾ ಏನು ಅವಶ್ಯಕತೆ ಇಲ್ಲ. ಫಾರ್ಮುಲಾ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಇಷ್ಟು ಬರ್ಕೊಳ್ರಿ. ಮುಗಿತಾ? ಸೇನ್ ಇಂಡೆಕ್ಸ್ ಆಫ್ ಪವರ್ಟಿ ಅಂದ್ರೆ ಒಂದು ಕಡೆ ತಲಾ ಎಣಿಕೆ ಅನುಪಾತ, ಬಡತನ ಅಂತರ ಸೂಚಿ, ಗಿನಿ ಸಹಗುಣಕವನ್ನ ಬಳಸಿಕೊಂಡು
ಬಡತನದ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿತಾರೆ. ಹೆಡ್ ಕೌಂಟ್ ರೇಷಿಯೋ ಅಂತಂದ್ರೆ ಏನಂದ್ರೆ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ಬಡವರಿದ್ದಾರೆ. ಎರಡನೇದು ಇಲ್ಲಿ ನಾನು ನಿಮ್ಗೆ ಹೇಳಿದೆ ಏನು, ಇನ್ಕಮ್ ಗ್ಯಾಪ್ ರೇಷಿಯೋ ಅಂತಂದ್ರೆ ಏನು, ಈ ಬಡ ಕುಟುಂಬಗಳ ಆದಾಯ ಎಷ್ಟಿದೆ. ಮೂರನೇದು ಬಡ ಕುಟುಂಬಗಳ ಆದಾಯಕ್ಕೂ ಬಡತನ ರೇಖೆಗೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ವ್ಯತ್ಯಾಸ ಇದೆ. ನಾಲ್ಕನೇದು ಇವೆಲ್ಲವನ್ನ ಬಳಸ್ಕೊಂಡು ಗಿನಿ ಸಹಗುಣಕವನ್ನ ಬಳಸ್ಕೊಂಡು ನಾವು ಬಡತನದ ತೀವ್ರತೆ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳಬಹುದು. ಸೇನ್ ಬಡತನ ಸೂಚಿಯಲ್ಲಿ ಈ ಕೆಳಗಿನ ಯಾವ ಸೂಚಕಗಳನ್ನ ಬಳಸಲಾಗುತ್ತೆ ಅಂತ ಕೇಳಬಹುದು, ಹೌದಾ? ಅಥವಾ ಇದನ್ನ ಯಾಕೆ ಬಳಸ್ತಾರೆ ಅಂತ ಕೇಳಬಹುದು. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್ ಬೇಸಿಕಲಿ. ಬಡತನ ತೀವ್ರ ಅಂದ್ರೆ ಎಷ್ಟು ಕಡು ಬಡತನ ಇರ್ತದೆ. ಕೆಲವೊಮ್ಮೆ ಕಡು ಬಡವರು ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಕಡು ಬಡತನ ಇದೆಯಾ ಅಥವಾ ಸಾಮಾನ್ಯ ಬಡತನ ಇದೆಯಾ. ಈ ಕೆಲವೊಬ್ಬರಿಗೆ ಬಡತನ ಹೆಂಗು ಅಂತಂದ್ರೆ ಬಡತನ ಅವರಿಗೆ 3 ಹೊತ್ತು ಊಟನೂ ಸಿಗಲ್ಲ, ಅಂತ ಬಡತನ ಇರ್ತದೆ. ಕೆಲವೊಬ್ಬರಿಗೆ ಊಟ ಗೀಟ ಎಲ್ಲ ಇದೆ ಬಟ್ ಅವ್ರಿಗೆ ಮನೆ ಇಲ್ಲ, ಅದು ಒಂದು ರೀತಿ ಬಡತನ, ವಸತಿ ಇಲ್ಲ. ಕೆಲವೊಬ್ಬರಿಗೆ ಊಟ ವಸತಿ ಎಲ್ಲ ಇದೆ ಬಟ್ ಅವರಿಗೆ ಶಿಕ್ಷಣ ಪಡೆಯುವಂತ ಸಾಮರ್ಥ್ಯ ಇಲ್ಲ, ಅದು ಒಂದು ರೀತಿ ಬಡತನ. ಓಕೆ, ಸರಾಸರಿ ಅಂದ್ರೆ ಅವರೇಜ್. ಎಸ್, which is most appropriate. Nothing is appropriate. ಸೇನ್ ಬಡತನ ಸೂಚಿ ಅಂದ್ರೆ ಸೇನ್ ಅವರು ನೀಡಿದಂತ, ಅಮರ್ತ್ಯ ಸೇನ್ ಅವರು ನೀಡಿದಂತ ಬಡತನದ ಸೂಚಿ ಇದು. ಬರ್ಕೊಳ್ರಿ, ಲೇಟ್ ಆದ್ರೆ ನಿಮಗಾಗತ್ತೆ, ನಂದೇನು. ಎಷ್ಟೋ ಜನ ಬರ್ಕೋತೀರಿ, ಬರ್ಕೋರಿ. ನೆಕ್ಸ್ಟ್ ಯಾವುದು, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಅಂತ. ಪಾವರ್ಟಿ ಇಂಡೆಕ್ಸ್, ರೈಟ್, ಮಾನವ ಬಡತನ ಸೂಚ್ಯಂಕ ಅಂತ. ಈಗ ಬಳಸಲ್ಲ ಇದನ್ನ, ಮೊದಲು ಬಳಸ್ತಾ ಇದ್ರು. ಇದರಲ್ಲಿ ವೈಯಕ್ತಿಕ ಶಿಕ್ಷಣ ಎಷ್ಟು ಪಡ್ಕೊಂಡಿದ್ದೀರಿ ನೀವು, ನಿಮ್ಮ ಆರೋಗ್ಯದಲ್ಲಿ ಏನೇನಿದೆ ಮತ್ತು ಜೀವನ ಮಟ್ಟ, ಈ ಮೂರನ್ನ ಆಧಾರವಾಗಿರಿಸಿಕೊಂಡು ಬಡತನವನ್ನ ಇಲ್ಲಿ ಕಂಡುಹಿಡಿಯಲಾಗ್ತಾ ಇತ್ತು. ಎಷ್ಟು ನಿಮ್ಗೆ ಶಿಕ್ಷಣ ಸಿಕ್ಕಿದೆ, ಎಷ್ಟು ಶಿಕ್ಷಣ ಸಿಕ್ಕಿದೆ ಅಂತಂದ್ರೆ ನಿಮ್ಗೆ ಶಿಕ್ಷಣ ತೆಗೆದುಕೊಳ್ಳುವ ಸಾಮರ್ಥ್ಯ ಇತ್ತು ಇಲ್ವೋ, ಹೆಲ್ತ್ ಮತ್ತು ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗು, ಇದನ್ನ ಆಧರಿಸಿ ಏನು ಈ ಒಂದು ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಅನ್ನ ನಾವಿಲ್ಲಿ ಬಳಸ್ತೀವಿ. ಬಹಳ ಇಂಪಾರ್ಟೆಂಟ್, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್. ಇಸ್ ಇಟ್ ಕ್ಲಿಯರ್? ಬಹಳ ದಿವಸ ಇದನ್ನೇ ಬಳಸಿದ್ವಿ ನಾವು, HPI 1 ಅಂತೇಳಿ, HPI 1 ಅಂತೇಳಿ ಇದನ್ನೇ ಬಳಸಿದ್ವಿ ನಾವು. ಆದ್ರೆ ಈಗ ಇದನ್ನ ಚೇಂಜ್ ಮಾಡಿದ್ವಿ. ಈಗ ಹೊಸದು ಯಾವ್ದು ಬಳಸ್ತಾ ಇದೀವಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ. ಪಾವರ್ಟಿ ಇಂಡೆಕ್ಸ್, ಬಹು ಆಯಾಮದ ಬಡತನ ಸೂಚ್ಯಂಕ. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇದನ್ನ ನೀಟಾಗಿ ಕೇಳಿಸ್ಕೊಡ್ರಿ. ದೇವ್ರ ತರ ಕುಂತು ಇದನ್ನ ನಾವೇನಂತ ಕರಿತೀವಿ, MPI. ಯಾರು ಕಮೆಂಟ್ ಮಾಡ್ಬೇಡ್ರ, ನಾ ಹೇಳುತ್ತಾನ ನೀಟಾಗಿ ದೇವ್ರ ಜೊತೆ ಕೇಳ್ಬೇಕು, ನೀಟಾಗಿ ದೇವ್ರ ತರ ಕೇಳ್ಬೇಕು ನಾವು, ರೈಟ್. ಮೊದಲನೇದಾಗಿ ಯಾವ ವರ್ಷದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿದ್ರು ಅಂತೇಳಿ ನೀವು ಕೇಳಿ. ಯಾವಾಗ? 2010. 2010ರಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿದ್ರು. ಒಂದು. ಎರಡನೇದು ಯಾರು ಅಭಿವೃದ್ಧಿ ಪಡಿಸಿದ್ರು? ಆಕ್ಸ್ಫರ್ಡ್ ಪಾವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್. ನಿಮಗ್ ಕೇಳಾಕತ್ತಿಲ್ಲ ನಾನು, ಸುಮ್ ಕಮೆಂಟ್ ಮಾಡ್ಲಾರ, ಸುಮ್ ದೇವ್ರ ನೋಡ್ರಿ. ಆಕ್ಸ್ಫರ್ಡ್ ಪಾವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಮತ್ತು UNDP. ಆಕ್ಸ್ಫೋರ್ಡ್ ಬಡತನ ಮತ್ತು ಮಾನವ ಅಭಿವೃದ್ಧಿ ವಿಭಾಗ ಮತ್ತು ಯುನೈಟೆಡ್ ನೇಷನ್ಸ್ UNDP ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಯಾರು ಅಭಿವೃದ್ಧಿ ಪಡಿಸಿದ್ರು, ಯಾವಾಗ ಅಭಿವೃದ್ಧಿ ಪಡಿಸಿದ್ರು.
ರೈಟ್. ಇದರಲ್ಲಿ ಏನ್ ಮಾಡ್ತಾರೆ, ಇನ್ಸಿಡೆನ್ಸ್ ಅಂಡ್ ಇದರ ಗುರಿ ಏನು, ಇನ್ಸಿಡೆನ್ಸ್ ಅಂಡ್ ಇಂಟೆನ್ಸಿಟಿ ಆಫ್ ಪವರ್ಟಿಯನ್ನು ಅಳೆಯೋದು. ಪವರ್ಟಿ ಬಡತನದ ಸಂಖ್ಯೆ ಮತ್ತು ತೀವ್ರತೆ, ಎಷ್ಟು ಬಡತನ ಇದೆ, ಎಷ್ಟು ಜನರು ಬಡವರಾಗಿದ್ದಾರೆ, ಎಷ್ಟು ಬಡತನ ಇದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ MPI ಅನ್ನ ಬಳಸಲಾಗುತ್ತೆ. ಕ್ಲಿಯರ್? ಈಗ ಬರ್ಕೊಳ್ರಿ, ಏನಾದ್ರು ಡೌಟ್ ಇದ್ರೆ ಈ ಕೇಳಿ. ಎಲ್ಲಿ ತನಕ ನಾನು ಸ್ಲೈಡ್ ಮುಗಿಸೋದಿಲ್ಲ ಯಾರು ಕಮೆಂಟ್ ಮಾಡಂಗಿಲ್ಲ. ಬರ್ಕೊಡ್ರಿ. ಇದು ಇನ್ಸಿಡೆನ್ಸ್ ಅಂಡ್ ಇಂಟೆನ್ಸಿಟಿ ಆಫ್ ಪವರ್ಟಿ, ಬಡತನ ಎಷ್ಟು ಜನ ಬಡವರಿದ್ದಾರೆ ಮತ್ತು ಅದರ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಇಲ್ಲಿ ನಾವು ಕಂಡುಹಿಡ್ಕೋಬಹುದು. HPI ಬೇರೆ, HDI ಬೇರೆ. ಅದನ್ನ ನಾನು HPI ಎಕ್ಸ್ಪ್ಲೈನ್ ಮಾಡಿಲ್ಲ, ಯಾಕಂದ್ರೆ ಅದನ್ನ ಬಳಸ್ತಾ ಇಲ್ಲ ಈಗ. ಈ HPI ಬದಲಾಗಿನೇ ಏನು ಬಳಸ್ತಾ ಇದ್ದಾರೆ, MPI ಬಳಸ್ತಾ ಇದ್ದಾರೆ. ಮುಗಿತಾ ಎಲ್ಲರದು? ಡನ್? ಓಕೆ, ಇನ್ ಸೈಲೆಂಟ್. ಇನ್ನು ನೆಕ್ಸ್ಟ್ ಸ್ಲೈಡ್ ಚಾಲೂ ಮಾಡಕತ್ತೀನಿ, ಸೈಲೆಂಟ್ ಇರ್ಬೇಕು. ಯಾವ ರೀತಿ ಇದನ್ನ MPI ಅಳೆಯುವ ಆಯಾಮಗಳು, ಡೈಮೆನ್ಷನ್ಸ್ ಆಫ್ ಅ ಮೆಜರಿಂಗ್ ಪವರ್ಟಿ. ಓಕೆ, ಮೊದಲನೇದೇನ್ ನೋಡ್ತಾರೆ ಅವರು, ಶಿಕ್ಷಣವನ್ನ ನೋಡ್ತಾರೆ. ಶಿಕ್ಷಣ ಅಥವಾ ಎಜುಕೇಶನ್, ಶಿಕ್ಷಣ ಅಥವಾ ಎಜುಕೇಶನ್. ಇದರಲ್ಲೂ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಏನೇನು ಶಿಕ್ಷಣದಲ್ಲಿ. ಇಯರ್ಸ್ ಆಫ್ ಸ್ಕೂಲಿಂಗ್, ಇಯರ್ಸ್ ಆಫ್ ಸ್ಕೂಲಿಂಗ್, ಶಾಲೆ ಕಲಿತ ವರ್ಷಗಳು, ಒಟ್ಟು ವರ್ಷಗಳು. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಶಾಲೆಯನ್ನ ಕಲ್ತಿದ್ದಾನೆ, ಇದ್ರ ಮೇಲೆ ನಾವೇನ್ ಹೇಳ್ಬೋದು, ಅವನು ಎಷ್ಟು ವರ್ಷ ಕಲ್ತಿದ್ದಾನೆ ಅಂತಂದ್ರೆ ಅವ್ನಿಗೆ ಎಷ್ಟು ಕಲಿಯುವಂತ. ರೈಟ್. ಇದು ಮಿನಿಮಮ್ 6 ವರ್ಷ ಇರಬೇಕು. ಮಿನಿಮಮ್ ಎಷ್ಟಿರ್ಬೇಕು, 6 ವರ್ಷ ಆದ್ರೂ ಕಲ್ತಿರ್ಬೇಕು. ಇಲ್ಲ ಅಂತಂದ್ರೆ ಅವರಿಗೆ ಶಾಲಾ ಸೌಲಭ್ಯಗಳು ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಎರಡನೇದು ಸ್ಕೂಲ್ ಅಟೆಂಡೆನ್ಸ್. ಸ್ಕೂಲ್ ಅಟೆಂಡೆನ್ಸ್, ಶಾಲಾ ಹಾಜರಾತಿ. ಶಾಲೆಗೆ ಎಷ್ಟು ಹಾಜರಾತಿ ಆಗಿದ್ದಾನೆ. ನಿಮ್ಮ ಹತ್ರ ದುಡ್ಡಿದ್ರೆ, ನೀವು ಬಡವರಾಗಿರ್ಲಿಲ್ಲ ಅಂತಂದ್ರೆ ಡೈಲಿ ಅಟೆಂಡ್ ಆಗ್ತಿದ್ರು. ಸೊ ಮಿನಿಮಮ್ ಇದನ್ನು ಕೂಡ 6 ವರ್ಷ ಅಂತಾನೆ ಕೌಂಟ್ ಮಾಡ್ತೀವಿ. ಇದನ್ನು ಏನು 6 ವರ್ಷ ಅಂತಾನೆ ಕೌಂಟ್ ಮಾಡ್ತೀವಿ. ಇನ್ನು ಎರಡನೇದು ಪ್ರಮುಖ ಮಾನದಂಡ ಯಾವುದು, ಆರೋಗ್ಯ, ಹೆಲ್ತ್. ಆರೋಗ್ಯ ಅಥವಾ ಹೆಲ್ತ್. ಇದರಲ್ಲಿ ಮೊದಲನೇದಾಗಿ ಏನ್ ನೋಡ್ತೀವಿ, ಪೌಷ್ಟಿಕತೆ. ಪೌಷ್ಟಿಕತೆ ಅಥವಾ ನ್ಯೂಟ್ರಿಷನ್. ಎಲ್ಲರಿಗೂ ಸರಿಯಾದಂತಹ ಪೌಷ್ಟಿಕ ಆಹಾರ ಸಿಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಎರಡನೇದು ಮಕ್ಕಳ ಮರಣ ಪ್ರಮಾಣ. ಮಕ್ಕಳ ಮರಣ ಪ್ರಮಾಣ ಅಥವಾ ಚೈಲ್ಡ್ ಮೊರ್ಟಾಲಿಟಿ ಅಂತ ಕರಿತೀವಿ. ಮಕ್ಕಳು ಯಾಕೆ ಸಾಯ್ತಾರೆ, ಯೂಶುವಲಿ ಅಪೌಷ್ಟಿಕತೆಯಿಂದ ಅಥವಾ ಕುಪೌಷ್ಟಿಕತೆಯಿಂದನೇ ಸಾಯ್ತಾರೆ. ಸೊ ಕುಪೌಷ್ಟಿಕತೆ ಯಾಕಿದೆ, ಯಾಕಂದ್ರೆ ನಿಮ್ಮಲ್ಲಿ ಬಡತನ ಇದೆ ಅಂತ ಅರ್ಥ. ರೈಟ್. ಇಲ್ಲಿ 18 ವರ್ಷದ ಕೆಳಗಿನ ಮಕ್ಕಳನ್ನ ಕನ್ಸಿಡರ್ ಮಾಡ್ತೀವಿ. 18 ವರ್ಷದ ಕೆಳಗಿನ ಮಕ್ಕಳು ನಿಮ್ಮ ಮನೆಯೊಳಗೆ ಸಾಯ್ತಾ ಇದ್ದಾರೆ, ಆಕ್ಸಿಡೆಂಟ್ ಬಿಟ್ಟು ನಾರ್ಮಲ್ ಆಗಿ ಸಾಯ್ತಾ ಇದ್ದಾರೆ ಅಂತಂದ್ರೆ ಏನು, ಇದು ಕುಪೌಷ್ಟಿಕತೆ. ಇನ್ನು ಮೂರನೇದ್ದೇನು, ಜೀವನ ಮಟ್ಟ. ಜೀವನ ಮಟ್ಟ ಅಥವಾ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್. ಇದರಲ್ಲಿ ಮತ್ತೆ ನಮಗೆ 5 ಬರ್ತವೆ. 1, 2, 3, 4, 5. ಮೊದಲನೇದು ಅಡುಗೆ ಎಣ್ಣೆ. ನೀವು ಅಡುಗೆ ಮಾಡ್ತೀರಿ ಅಂತಂದ್ರೆ ಎಣ್ಣೆ ಬಳಸ್ತೀರಿ. ಅಡುಗೆ ಮಾಡ್ತೀರಿ ಅಂತಂದ್ರೆ ಎಣ್ಣೆ ಬಳಸ್ತೀರಿ. ಕುಕಿಂಗ್ ಫ್ಯೂಯಲ್ ಅಂತ ಹೇಳಿ ಕರಿತೀವಿ. ಎಣ್ಣೆ ಅಂದ್ರೆ ತಿನ್ನೋದಷ್ಟೇ ಅಲ್ಲ, ಕೆಲವೊಮ್ಮೆ ಅಡುಗೆ ಮಾಡ್ಲಿಕ್ಕೆ ಕೆರಸಿನ ಕೂಡ ನೀವು ಬಳಸ್ತೀರಿ. ಬೀರಪ್ಪ ಸುಮ್ಮ ಕೇಳ್ಬೇಕೀಗ, ನಾ HDI ಹೇಳುವಾಗ ಮುಂದೆ ಹೇಳ್ತೀನಿ, ಯಾರು ಕಮೆಂಟ್ ಮಾಡಂಗಿಲ್ಲ ಅಂತ ಹೇಳಿಲ್ಲ. ಅಡುಗೆ ಎಣ್ಣೆ ಬಹಳ ಇಂಪಾರ್ಟೆಂಟ್. ಎರಡನೇದು ನೈರ್ಮಲ್ಯ, ಸ್ಯಾನಿಟೇಷನ್. ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ಮಲ್ಟಿಪವರ್. ಮೂರನೇದೇನು, ವಿದ್ಯುತ್ ಶಕ್ತಿ. ಹಿಂದಿನ ಸ್ಲೈಡ್ ಅಲ್ಲಿ ಎಲ್ಲಿದ್ರಿ ಬಟ್ರೆ, ಎಲೆಕ್ಟ್ರಿಸಿಟಿ.
ಓಕೆ, ನಾಲ್ಕನೇದೇನು ಹೌಸಿಂಗ್, ರೈಟ್. ಹೌಸಿಂಗು ಮತ್ತೆ ಇವನ್ ಅಸೆಟ್ಸು ಏನಂತ ಹೇಳ್ಬೋದು, ಆಸ್ತಿಗಳು ಮತ್ತು ವಸತಿ, ಹೌಸಿಂಗ್ ಅಂಡ್ ಅಸೆಟ್ಸ್. ಏನ್ ಬಿಟ್ವಿ ನಾವು ಇದರಲ್ಲಿ? ಹೌಸಿಂಗ್, ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರು, ಡ್ರಿಂಕಿಂಗ್ ವಾಟರ್. ಇವೆಲ್ಲವನ್ನ ಬಳಸಿ ನಾವೇನ್ ಮಾಡ್ತೀವಿ, MPI ಅನ್ನ ಬಳಸ್ತೀವಿ. ಇಷ್ಟ ಒಂದು ಅಲ್ಕೀರ್ ಫೋಸ್ಟರ್ ಕೌಂಟಿಂಗ್ ಮೆಥಡ್ ಅಂತ ಕರಿತೀವಿ. ಯಾವ ಮೆಥಡ್ ಇದಕ್ಕೆ ಬಳಸೋದು? ಅಲ್ಕೀರ್ ಫೋಸ್ಟರ್ ಕೌಂಟಿಂಗ್ ಮೆಥಡ್. ಇದರಿಂದ ನಾವು ಇದನ್ನ ಅಳಿತೀವಿ, ಇವೆಲ್ಲ ಆಯಾಮಗಳನ್ನ ಇಟ್ಕೊಂಡು. ಅಲ್ಕೀರ್ ಫೋಸ್ಟರ್ ಕೌಂಟಿಂಗ್ ಮೆಥಡ್. ಇದಿಷ್ಟು ಏನು MPI ಯಾವ ರೀತಿ ಅಳಿತೀವಿ, ಯಾವಾಗಿಂದ ಶುರುವಾಯಿತು, ಏನೇನು ಮಾಡ್ತಾರೆ, ರೈಟ್. ಇದೆಲ್ಲ ವೇಟೆಡ್ ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಮೆಥಡ್ ಬೇಡ ನಮಗೆ, ಇದ್ದಿದ್ದೇ ತಿನ್ನಕ್ಕಾಗವಲ್ತು. ಇರ್ಲಾರ್ದು ಎಲ್ಲಿದು? ಇರ್ಲಾರ್ದು ಎಲ್ಲಿ ತಿನ್ನೋನು? ಅರ್ಥ ಆಯ್ತಾ ಎಲ್ಲರಿಗೂ? ಸೊ 2023 ಡೇಟಾ ಬಂದಿಲ್ಲ, 2022 2022ರ MPI ವರದಿಯಲ್ಲಿ ಏನೇನಿತ್ತು? ಮೊದಲನೇದಾಗಿ ಏನಿತ್ತು MPI ವರದಿಯಲ್ಲಿ? ನಂಬರ್ 1, ಸುಮಾರು 120 ಕೋಟಿ ಜನ MPI ಬಡವರಿದ್ದಾರೆ. 1.2 billion people in the world are multi-dimensional poors. ಎರಡನೇದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಅರ್ಧ ಜನ ಅಂದ್ರೆ 593 ಜನ, 59.3 ಕೋಟಿ ಜನ 18 ವಯಸ್ಸಿಗಿಂತ ಕಡಿಮೆಯವರು. ಅರ್ಧ ಜನ ದೇ ಆರ್ ಬಿಲೋ 18 years of age. ವರ್ಲ್ಡ್ ಇದು, ಇಂಡಿಯಾದಲ್ಲ, ಅದು ಬಹಳ ಇಂಪಾರ್ಟೆಂಟ್. 59.3 ಕೋಟಿ ಜನ. ಅತಿ ಹೆಚ್ಚು ಯಾವ ಪ್ರದೇಶದಲ್ಲಿದ್ದಾರೆ? ಮೊದಲನೇ ರ್ಯಾಂಕ್ ಅಲ್ಲಿದ್ದಾರೆ ಸಬ್ ಸಹಾರನ್ ಆಫ್ರಿಕಾದಲ್ಲಿ. ಸಹಾರ ಮರುಭೂಮಿ ಸುತ್ತಮುತ್ತ ನಂಬರ್ 1 ಆಫ್ರಿಕಾ. ಎರಡನೇದಲ್ಲಿ ಸೌತ್ ಏಷ್ಯಾ, ಅಂದ್ರೆ ಭಾರತ ಕೂಡ ಸೌತ್ ಏಷ್ಯಾದ ಭಾಗನೇ. ಭಾರತ ಕೂಡ ಸೌತ್ ಏಷ್ಯಾದ ಒಂದು ಭಾಗವೇ ಸರಿ. ಇಂಡಿಯಾದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಬಡವರಿದ್ದಾರೆ. ಭಾರತದಲ್ಲಿ ಸುಮಾರು ಎಷ್ಟಿದ್ದಾರೆ? 22.8 ಕೋಟಿ ಬಡವರು. ನಂಬರ್ 2 ನಲ್ಲಿ ಯಾರು ಬರ್ತಾರೆ? ನಂಬರ್ 2 ನಲ್ಲಿ ನೈಜೀರಿಯಾದಲ್ಲಿ ಸುಮಾರು ಎಷ್ಟು ಜನ ಬಡವರಿದ್ದಾರೆ? ಹೆಚ್ಚು ಕಡಿಮೆ ನಾವು ಒಂದು 9.6 ಕೋಟಿ. ಸೊ ಅತಿ ಹೆಚ್ಚು ಮಲ್ಟಿ ಡೈಮೆನ್ಷನಲ್ ಬಡವರಿರುವಂತಹ ದೇಶ ಯಾವುದು? ಇಂಡಿಯಾ. ಓಕೆ, ಕ್ಲಿಯರ್ ಇದೆಯಾ? ಆಮೇಲೆ ಐ ಥಿಂಕ್ ದಟ್ ಶುಡ್ ಬಿ ಇಟ್. ಕಡಿಮೆ ಆಗ್ತಾ ಇದೆ ಭಾರತದಲ್ಲಿ ಕಡಿಮೆ ಆಗ್ತಾ ಇದೆ, ಇದು ನಿಮಗೆ ಗೊತ್ತಿರಲಿ. ಅತಿ ಹೆಚ್ಚು ಬಡತನ ಕಡಿಮೆ ಆಗ್ತಿರೋದು ಬಿಹಾರದಲ್ಲಿ, ಆದ್ರೆ ಬಿಹಾರದಲ್ಲಿ ಅತಿ ಹೆಚ್ಚು ಬಡತನ ಇತ್ತು. ಸೊ ದಟ್ ಈಸ್ ಇಟ್ ಅಬೌಟ್. ಸ್ವಲ್ಪ ಎಕ್ಸ್ಟ್ರಾ ಬೇಕಾದ್ರೆ ನೀವು ಓದ್ಕೊಳ್ರಿ ಇದ್ರ ಬಗ್ಗೆ.
ಓಕೆ, ಸರಿ, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಂಡು ನಾವು ಮುಂದುವರ್ಸೋಣ. ಫೈನ್, ವಿಲ್ ಟೇಕ್ ಅ ಬ್ರೇಕ್. ಬಡವರ ಸಂಖ್ಯೆಯಲ್ಲಿ ಇಂಡಿಯಾನೇ ನಂಬರ್ 1. ಬಡವರ ಸಂಖ್ಯೆಯನ್ನು ನಾವು ಗಮನಿಸಿದ್ರೆ ಇಂಡಿಯಾನೇ ನಂಬರ್ 1. ಭಾರತದಲ್ಲಿ ಬಡತನ ರೇಖೆ, ಪವರ್ಟಿ ಲೈನ್ ಇನ್ ಇಂಡಿಯಾ. ನೋಡ್ರಿ, ಭಾರತದಲ್ಲಿ ನಾವು ಬಡತನವನ್ನ ಯಾವ ಆಧಾರದ ಮೇಲೆ ಅಳಿತೀವಿ? ಭಾರತದಲ್ಲಿ ಬಡತನವನ್ನ ನಾವು ಯಾವ ಆಧಾರದ ಮೇಲೆ ಅಳಿತೀವಿ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಕ್ಲಿಯರ್ ಇದೆಯಾ? ಪವರ್ಟಿ ಎಸ್ಟಿಮೇಷನ್ ಅಂತ ನಾವು ಇದನ್ನ ಕರಿತೀವಿ. ಓಕೆ, ನಾವಿಲ್ಲ ಎರಡು ಆಧಾರದಲ್ಲಿ ನಡಿಬೇಕು. ಇಲ್ಲ ಇನ್ಕಮ್ ಅನ್ನೋ ಆಧಾರದಲ್ಲಿ, ಇಲ್ಲ ಕನ್ಸಂಪ್ಷನ್ ಆದಾಯದ ಆಧಾರದಲ್ಲಿ ನಾವು ನೋಡ್ಬೇಕು, ಇಲ್ಲ ವೆಚ್ಚ ಅಲ್ಲ, ಕನ್ಸಂಪ್ಷನ್ ಅಂತಂದ್ರೆ ಏನು? ಬಳಕೆ ಆಧಾರದಲ್ಲಿ. ಬಳಕೆ ಆಧಾರದಲ್ಲಿ ನಾವು ನೋಡ್ಬೇಕು, ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ. ರೈಟ್, ಕ್ಲಿಯರ್ ಇದೆಯಾ? ಇದು ಬಹಳ ಒಂದು ದೊಡ್ಡದಿದು. ಭಾರತದಲ್ಲಿ ಯೂಶುವಲಿ ಯಾವ್ದ್ರ ಮೇಲೆ ಬಳಸ್ತೀವಿ ನಾವು? ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಧಾರದ ಮೇಲೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಧಾರದ ಮೇಲೆ, ರೈಟ್, ಅಥವಾ ಅನುಭೋಗಿ ವೆಚ್ಚದ ಆಧಾರದ ಮೇಲೆ ನಾವು ಇದನ್ನ ಅಳಿತೀವಿ. ಬದಲಾಗಿ ಆದಾಯದ ಆಧಾರದ ಮೇಲೆ ನಾವು ಅಳಿಯೋದಿಲ್ಲ. ಯಾಕಪ್ಪ ಅಂತ ಕೇಳ್ತಾರೆ. ಯಾಕಂತಂದ್ರೆ ಆದಾಯ ಯಾವಾಗಿದ್ರು ಸ್ಥಿರ ಆಗಿರೋದಿಲ್ಲ, ಆದಾಯ ಯಾವಾಗಿದ್ರು ಬದಲಾಗ್ತಿರ್ತದೆ. ಆಮೇಲೆ ಆದಾಯದ ಡೇಟಾ ಕಲೆಕ್ಷನ್ ಕೂಡ ಬಹಳ ಡಿಫಿಕಲ್ಟ್, ರೈಟ್. ಸೊ ಹೀಗಾಗಿ ನಮ್ಮಲ್ಲಿ ಅಳತೆ ಮಾಡೋರು ಯಾರು? ಇದರ ಅಳತೆ ಮಾಡುವವರು ಮೆಜರ್ಡ್ ಬೈ ಹೋಮ್? ನೀತಿ ಆಯೋಗ ಅಂತ. ನೀತಿ ಆಯೋಗ ಇವರು ಏನನ್ನ ಬೇಸ್ಡು? ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಥವಾ NSSO ಅವರ ದತ್ತಾಂಶದ ಆಧಾರದ ಮೇಲೆ. NSSO ಇದ್ರ ಕೆಳಗಡೆ ಬರ್ತದೆ, ಇದು MOSPI ಕೆಳಗಡೆ ಬರ್ತದೆ. ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ NSSO ಡೇಟಾದ ಮೂಲಕ ನೀತಿ ಆಯೋಗ ಭಾರತದಲ್ಲಿ
ಇದನ್ನ ಅಳಿತದೆ. ಓಕೆ, ಆಮೇಲೆ ಬಡತನ ಅಳಿಯೋದು ಇವತ್ತು ನಿನ್ನೆದಲ್ಲ, ಇದು ಬಹಳ 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 ವರ್ಷದಿಂದ ನಾವು ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಎಷ್ಟಿದೆ ಬಡತನ ಅನ್ನೋದನ್ನ ನೋಡೋಕೆ ಬಹಳ ವರ್ಷ ಆಯ್ತು ಟ್ರೈ ಮಾಡಕ್ಕೆ. ಯಾವ ರೀತಿ ನಾವು ಅಳತೆ ಮಾಡ್ತಾ ಇದ್ವಿ, ಯಾರು ಮೊದಲು ಅಳತೆ ಮಾಡಿದವರು, ಇವನ್ನೆಲ್ಲ ಹೇಳ್ತೀನಿ, ಇದನ್ನ ಮುಗಿಸ್ಕೊಳ್ರಿ. ಮುಗಿತಾ? ಡನ್ನ? ಮೊದಲನೇದು, ಭಾರತದಲ್ಲಿ ಬಡತನ ಅಳತೆ ಇತಿಹಾಸವನ್ನ ನಾವು ಹುಡುಕ್ತಾ ಹೋದ್ವಿ ಅಂತಂದ್ರೆ, ರೈಟ್, ದಾದಾಬಾಯಿ ನವರೋಜಿ ಮೊದಲು ಹೇಳಿದ್ರು. ದಾದಾಬಾಯಿ ನವರೋಜಿ ಅವರು ಹೇಳಿದ್ರು ಮೊದಲನೇದು. ಯಾವ ಪುಸ್ತಕ ಅವ್ರದ್ದು? ನವರೋಜಿ ಅವರ ಪುಸ್ತಕ ಬರುತ್ತೆ ಯಾವುದು? ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ. ಬ್ರಿಟಿಷ್ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ. ಇಂಡಿಯಾದಲ್ಲಿ ಇವರು ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಏನಂತ ಎಸ್ಟಿಮೇಟ್ ಕೊಡ್ತಾರೆ? ಬಡತನ ರೇಖೆ ಅಂದ್ರೆ ಎಷ್ಟು ಆದಾಯ? ಸುಮಾರು ವಾರ್ಷಿಕ ಆದಾಯ 16 ರಿಂದ 35 ರೂಪಾಯಿ ನಡುವೆ ಇತ್ತಂದ್ರೆ, ಇನ್ಕಮ್ ಬಿಟ್ವೀನ್, ವರ್ಷಕ್ಕೆ ನಿಮ್ಮ ಆದಾಯ 16 ರಿಂದ 35 ರೂಪಾಯಿ ಇತ್ತು ಅಂತಂದ್ರೆ ನೀವು ಬಡವರು ಅಂತ ಹೇಳ್ತಾರೆ. ಯಾರು? ದಾದಾಬಾಯಿ ನವರೋಜಿ. ಇದಾದ ಮೇಲೆ ಈ ಜವಾಹರ್ಲಾಲ್ ನೆಹರು ಅವರು ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಅಂತ ಹೇಳಿ ರಚನೆ ಮಾಡಲಾಗುತ್ತೆ. ಬೋಸ್ ಅವರು ರಚನೆ ಮಾಡಿರ್ತಾರೆ ಇದನ್ನು. ರಾಷ್ಟ್ರೀಯ ಯೋಜನಾ ಆಯೋಗ ಅಂತೇಳಿ 1938ರ ಹರಿಪುರ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ರಚನೆ ಮಾಡಲಾಗುತ್ತೆ. ಇವ್ರೇನ್ ಹೇಳ್ತಾರೆ, ನೀವು ಬಡತನ ರೇಖೆ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 15 ರಿಂದ 20 ರೂಪಾಯಿ ಆದಾಯ ಏನಂತ ಹೇಳ್ತಾರೆ ಇವರು, ನಿಮ್ದು 15 ರಿಂದ 20 ರೂಪಾಯಿ ತಿಂಗಳಿಗೆ ಅಂತ ಹೇಳ್ತಾರೆ. ₹15 to 20 rupees ಪರ್ ಮಂತ್ ಗಿಂತ ಕೆಳಗಡೆ ಇದ್ರೆ ನೀವು ಏನೋ ಬಡತನ ರೇಖೆಗಿಂತ ಕೆಳಗಡೆ ಇದೀರಿ ಅಂತ ಹೇಳಿ 1938ರಲ್ಲಿ ಇದನ್ನ. ಇದಾದ ಮೇಲೆ ಇನ್ನೊಂದು ಎಸ್ಟಿಮೇಷನ್ ಮಾಡ್ತಾರೆ ಬಾಂಬೆ ಪ್ಲಾನ್ ಅಲ್ಲಿ. ಮುಂದೆ ಹೇಳ್ತೀನಿ ನಾನು ಬಾಂಬೆ ಪ್ಲಾನ್, ಇವೆಲ್ಲ ಪ್ಲಾನ್ಗಳು ಏನು ಅಂತ. ಬಾಂಬೆ ಪ್ಲಾನ್, ಈ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಕೂಡಿ ಬಾಂಬೆ ಪ್ಲಾನ್ ಮಾಡಿದ್ರು. ಯಾವಾಗ? 1944ರಲ್ಲಿ. ಇವನು ಹೇಳಿದ್ರು, ಇಲ್ಲ ಪವರ್ಟಿ ಅಂದ್ರೆ ಒಂದು ಲೆಕ್ಕ, ನಮ್ದೊಂದು ಲೆಕ್ಕ ಇದೆ. ನಮ್ಮ ಲೆಕ್ಕದ ಪ್ರಕಾರ ವಾರ್ಷಿಕವಾಗಿ 75 ರೂಪಾಯಿ ವಾರ್ಷಿಕಕ್ಕಿಂತ ಕಡಿಮೆ ಇದ್ರೆ, ನೀವು ಆದಾಯ ಇದ್ರೆ, ಇನ್ಕಮ್ ಇದ್ರೆ ನಿಮ್ದೇನಾಗುತ್ತೆ? ಇಲ್ಲ, ನೀವು ಬಡವರು ಅಂತ ಹೇಳ್ತೀವಿ. ಬಡವರು ಅಂತ ಬೇರೆ ಬೇರೆದವರು ಏನೇನೋ ಹೇಳ್ತಾ ಇದ್ರು. ಓಕೆ, ಕ್ಲಿಯರ್ ಇದೆಯಾ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಬಾಂಬೆ ಟ್ರಯಲ್ ಕೇಸ್ಗೆ ಅದಕ್ಕೆ ಸಂಬಂಧ ಇಲ್ಲ, ಬರ್ಕೊಳ್ರಿ ಬೇಗ. ಇದಾದ್ಮೇಲೆ ಸ್ವತಂತ್ರ ನಂತರದಲ್ಲಿ 1962ರಲ್ಲಿ ಪ್ಲಾನಿಂಗ್ ಕಮಿಷನ್ ಎಕ್ಸ್ಪೋರ್ಟ್ ಗ್ರೂಪ್ ಬಂತು. ಎಕ್ಸ್ಪರ್ಟ್ ಗ್ರೂಪ್, ಯೋಜನಾ ಆಯೋಗದ ತಜ್ಞ ಸಮಿತಿ ಅಂತ. ತಜ್ಞ ಸಮಿತಿ ಒಂದು ರಚನೆ ಆಗಿದೆ. ಇವ್ರೇನ್ ಹೇಳಿದ್ರು? ಬಡತನ ಇಲ್ಲೇನು ನಗರ ಮತ್ತು ಗ್ರಾಮೀಣ ಅಂತ ತಗೊಂಡು, ನಗರ ಮತ್ತು ಗ್ರಾಮೀಣ ಬೇರೆ ಬೇರೆ ಆದಾಯ ಸೆಟ್ ಮಾಡ್ತೇವೆ. ಅರ್ಬನ್ ರೂರಲ್. ಅರ್ಬನ್ ದವ್ರಿಗೆ ಏನಂತ ಹೇಳ್ತಾರೆ? ನೀವೇನಾದ್ರೂ ಅರ್ಬನ್ ಅವರೇ, ನೀವು 25 ರೂಪಾಯಿ ಪ್ರತಿ ವರ್ಷ ಇತ್ತಂದ್ರೆ ನೀವು ಬಡವರಲ್ಲ.
ಗ್ರಾಮೀಣರಿಗೆ ಹೇಳ್ತಾರೆ 20 ರೂಪಾಯಿ ಪ್ರತಿ ವರ್ಷಕ್ಕೆ ನಿಮ್ದು ಇನ್ಕಮ್ ಇದ್ರೆ ನೀವು ಬಡವರಲ್ಲ ಅಂತ ಹೇಳ್ತಾರೆ. ಆದ್ರೆ ಫಸ್ಟ್ ಸಿಸ್ಟಮೆಟಿಕ್ ಅಸೆಸ್ಮೆಂಟ್ ಆಫ್ ಪಾವರ್ಟಿ ಯಾರು ಮಾಡಿದ್ರು? ಫಸ್ಟ್ ಸಿಸ್ಟಮೆಟಿಕ್ ಅಸೆಸ್ಮೆಂಟ್ ಆಫ್ ಪಾವರ್ಟಿ ಫುಲ್ NSSO ಡೇಟಾ ತಗೊಂಡು ವಿತ್ NSSO ಡೇಟಾ ಯಾರು ಮಾಡಿದ್ರು? ಮೊದಲ ಸಿಸ್ಟಮೆಟಿಕ್ ಅಂತಂದ್ರೆ ವ್ಯವಸ್ಥೆಬದ್ಧ ಬಡತನದ ಅಂದಾಜು ಮಾಡಿದವರು ಯಾರು ಹೇಳಿ? ಯಾರು ಬೇರೆ ಯಾರು ಅಲ್ಲ, ನಿಮ್ಮ ಅಚ್ಚುಮೆಚ್ಚಿನ BM ದಾಂಡೇಕರ್ ಮತ್ತು ಎನ್ ರಥ್ ಕಮಿಟಿ. ದಾಂಡೇಕರ್ ಮತ್ತು ಎನ್ ರಥ್ ಸಮಿತಿ ಅಂತ. ಎನ್ ರಥ್ ಕಮಿಟಿ ಅಂತ. ಇವರು ಸಿಂಪಲ್ ಅಲ್ಲಿ ಡಿಂಪಲ್ ಆಗಿ ಹೇಳ್ತಾರೆ, ರೈಟ್? ಇವ್ರೇನಂತ ಹೇಳ್ತಾರೆ? ಎಕ್ಸ್ಪೆಂಡಿಚರ್ ಅಂದ್ರೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾರೆ? 2250 ಕ್ಯಾಲರಿ expenditure that was adequate to provide 2250 ಕ್ಯಾಲರಿ. 2250 ಕ್ಯಾಲೋರಿ ಪಡೆಯಲು ಬೇಕಾಗಿರುವ ಒಟ್ಟು ವೆಚ್ಚ, ಇದನ್ನ ನಾವು BPL ಗೆ ಬಳಸಬೇಕು ಅಂತ ಹೇಳ್ತಾರೆ. ಈ ವೆಚ್ಚ ಎಷ್ಟಿದೆ ಇದನ್ನ ನಾವು, ಯಾಕಂದ್ರೆ ನೋಡಿ, ಆಹಾರದ ಅಂದಾಜಿನ ಮೇಲೆ, ಕ್ಯಾಲರಿ ಇಂಟೇಕ್ ಮೇಲೆ ಮೊಟ್ಟ ಮೊದಲ ಬಾರಿಗೆ ಈ ಬಡತನವನ್ನ ನಿರ್ಧಾರ ಮಾಡಿದವ್ರು ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ಯಾರು? ಅಲೆನ್ ಬೈಡರ್ ಅಂತ ಹೇಳಿ. ಅಲೆನ್ ಬೈಡರ್ ಅಂತ ಹೇಳಿದ್ರು. ಅಲೆನ್ ಬೈಡರ್ 1945ರಲ್ಲಿ ಅಲೆನ್ ಬೈಡರ್ ಅನ್ನೋ ವ್ಯಕ್ತಿ ಏನ್ ಹೇಳ್ತಾರೆ? ಇವರು 2300 ಕ್ಯಾಲರಿ ಅಂತೇಳಿ ಹೇಳಿರ್ತಾರೆ. 2200 ಕ್ಯಾಲರಿಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಇದು ಕೆಲಸ ಆಗಂಗಿಲ್ಲ. ಇನ್ನು ಮೊದಲ ಬಾರಿಗೆ ಇದನ್ನು ಬಳಸೋರು ಕ್ಯಾಲರಿ ಆಧಾರದಲ್ಲಿ, ಕ್ಯಾಲರಿಯನ್ನ ಆಧಾರವಾಗಿಟ್ಕೊಂಡು ಬಡತನ ರೇಖೆಯ ಬಗ್ಗೆ ಹೇಳಿದವರು. ಅವಾಗ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇತ್ತು. ಸೊ ಅದನ್ನೇ ಯಾರು? ದಾಂಡೇಕರ್ ಮತ್ತು ರಥ್ ಕಮಿಟಿ ಅವರು ಬಳಸಲಿಕ್ಕೆ ಪ್ರಯತ್ನ ಪಟ್ಟರು, ಬಟ್ ಬಳಸಲಿಲ್ಲ. ಒಂದು ಸಜೆಷನ್ ಕೊಟ್ಟರು, ಇದನ್ನ ನಾವು ಮಾಡಬೇಕು ಅಂತ ಹೇಳಿದ್ರು. ಇದನ್ನ ನಾವು ಮಾಡಬೇಕು ಅಂತ ಯಾರು ಹೇಳ್ತಾರೆ? ಅಲ್ಲನ್ನ ಬೈಡರ್ ಅವರ ಆರಂಭ ಮಾಡಿದ್ದನ್ನ ಯಾರು? BM ದಾಂಡೇಕರ್ ಮತ್ತು ಎನ್ ರಥ್ ಸಮಿತಿ ಅವರು ಹೇಳ್ತಾರೆ. 2250 ಕ್ಯಾಲರಿಯನ್ನ ಮಾನದಂಡ ಆಗಿಟ್ಟುಕೊಂಡು ಅಲನ್ ಬಾರ್ಡರ್ ಅವರು 1945ರಲ್ಲಿ ಮೊದಲ ಬಾರಿಗೆ ಕ್ಯಾಲರಿ ಆಧಾರವಾಗಿ ಬಡತನ ರೇಖೆಯನ್ನು ನಿರ್ಧರಿಸಿದರು. ಅಲನ್ ಬೈಡರ್ ಅವರು ಮೊದಲ ಬಾರಿಗೆ ಕ್ಯಾಲರಿ ಆಧಾರಿತ ಬಡತನ ರೇಖೆಯನ್ನ ಮೊದಲ ಬಾರಿಗೆ ನೀಡಿದವರು ಯಾರು? ಕ್ಯಾಲರಿ ಆಧಾರಿತ ಬಡತನ ರೇಖೆಯನ್ನ ಮೊದಲ ಬಾರಿಗೆ ನೀಡಿದವರು ಯಾರು? ವಿಶ್ವದಲ್ಲೇ ಮೊದಲ ಬಾರಿಗೆ ನೀಡಿದವರು ಯಾರು? ಅಲೆನ್ ಬೈಡರ್ ಅಂತ ಹೇಳಿ. ಅಲೆನ್ ಬೈಡರ್ ಅಂತ ಇಲ್ಲಿಂದ ಶುರುವಾಯ್ತು ನೋಡಿ. ರೈಟ್? ಇದನ್ನೇ ಕಂಟಿನ್ಯೂಯೇಷನ್ ರೆಕಮೆಂಡೇಶನ್ ಯಾರು ಮಾಡಿದ್ರು? ಐಲಕ್ ಕಮಿಟಿ. ಇದೇ ರೆಕಮೆಂಡೇಶನ್ ಅನ್ನ ಕಂಟಿನ್ಯೂ ಮಾಡಿದವರು ಯಾರು? YK ಐಲಕ್ ಕಮಿಟಿ. 1979 ಬರ್ಕೊಂಡ್ರೆ ಎಲ್ಲರೂ 1979ರಲ್ಲಿ YK ಐಲಕ್ ಕಮಿಟಿ, ಐಲಕ್ ಸಮಿತಿ, YK ಐಲಕ್ ಸಮಿತಿ ಐಲಕ್ ಕಮಿಟಿ ಇನ್ 1799 ಇದೇನನ್ನ ರೆಕಮೆಂಡ್ ಮಾಡುತ್ತೆ? ಇದೇನಂತ ಹೇಳ್ತದೆ? ನಾವು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಬೇಸ್ಡ್ ಆನ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಅಂಡ್
ರಿಲೇಟೆಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ ನಾವು ಮಾಡಬೇಕು ಅಂತ ಹೇಳುದು. ಯಾವ ಆಧಾರದ ಮೇಲೆ? ಪೌಷ್ಟಿಕತೆಯ ಅವಶ್ಯಕತೆ, ಒಬ್ಬ ವ್ಯಕ್ತಿಗೆ ಎಷ್ಟು ಪೌಷ್ಟಿಕತೆ ಬೇಕು, ಅವಶ್ಯಕತೆ ಆಧಾರದಲ್ಲಿ ವೆಚ್ಚವನ್ನ ಪರಿಗಣಿಸಬೇಕು. ವೆಚ್ಚವನ್ನ ಪರಿಗಣನೆ ಮಾಡಬೇಕು ಅಂತ ಹೇಳಿದ್ರು ವೈಕೆ ಅಲಗ್ ಕಮಿಟಿ. ರೈಟ್. ಇದಾದ್ಮೇಲೆ ಇನ್ನೊಂದು ಪ್ರಮುಖವಾದ ಕಮಿಟಿ ಬರುತ್ತೆ. ಯಾವುದು? ಇನ್ನೊಂದು ಪ್ರಮುಖವಾದ ಕಮಿಟಿ ಬರುತ್ತೆ. ಯಾವುದು? ವೆರಿ ಗುಡ್. ಯಾವುದು? ತೆಂಡೂಲ್ಕರ್ ಕಮಿಟಿಗಿಂತ ಮುಂಚೆ ಲಕಡವಾಲಾ ಕಮಿಟಿ ಅಂತ ಹೇಳಿ ಪ್ರಶ್ನೆ ಹೆಂಗೆ ಕೇಳ್ಬಿಡ್ತಾರೆ, ಲಕಡವಾಲಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ. ಲಕಡವಾಲಾ ಸಮಿತಿ, ಲಕಡವಾಲಾ ಕಮಿಟಿ ಇದು 1979, ಇದು 1993 ಇವ್ರು ಬಂದು ಇವ್ರು ಏನ್ ಹೇಳ್ತಾರೆ? ರೈಟ್. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ IWAL ಇವುಗಳನ್ನೆಲ್ಲ ಬಳಸಿ ಏನು ಕ್ಯಾಲರಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ shall be calculated based on ಯಾವುದ್ರ ಮೇಲೆ ತಗೋಬೇಕಂತ ಹೇಳ್ತಾರೆ ಇವರು? ವೆರಿ ಗುಡ್. ಯಾವುದು? ಕ್ಯಾಲರಿ ಕನ್ಸಂಪ್ಷನ್. ಇವ್ರು ಹೇಳಿದ್ರು ಪಕ್ಕ ಇನ್ ಮೇಲೆ ನಾವು ಏನ್ ಮಾಡೋಣ, ಕ್ಯಾಲೋರಿ ಕನ್ಸ್ಯೂಮ್ ಮಾಡೋದು. ಬಳಕೆಯ ಆಧಾರದಲ್ಲಿ ನಾವೇನ್ ಮಾಡಬೇಕು? ಅನುಭೋಗಿ ವೆಚ್ಚವನ್ನ ಪರಿಗಣನೆ ಮಾಡಬೇಕು ಅಂತ ಯಾರು ಹೇಳ್ತಾರೆ? ಲಕಡವಾಲಾ ಸಮಿತಿ. ಇವತ್ತಕ್ಕೆ ಏನ್ ಬಳಸಿದ್ರು ಇವರು? CPI-AL ಅಗ್ರಿಕಲ್ಚರ್ ಲೇಬರರ್ಸ್ ಮತ್ತು CPI-IW ಎರಡನ್ನೂ ಬಳಸಬಹುದು ಅಂತ ಹೇಳಿದ್ರು. ಇದು ನಮಗೆ ರೂರಲ್ ಕೆಲಸ ಆಗುತ್ತೆ, ಇದು ನಮಗೆ ಅರ್ಬನ್ ಕೆಲಸ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿಂದ ಏನಾಗುತ್ತೆ? ಕ್ಯಾಲರಿ ಕನ್ಸಂಪ್ಷನ್ ಅನ್ನೇ ಎಲ್ಲಾ ಕಡೆ ಬಳಸಲಿಕ್ಕೆ ಶುರುವಾಗುತ್ತೆ. ಕ್ಲಿಯರ್ ಇದೆಯಾ? ಬರ್ಕೊಡ್ರಿ ಬೇಗ. ಇದು ನಮ್ಗೆ ಅಧಿಕೃತ ಮಾಡ್ತು ಲಕಡವಾಲಾ ಕಮಿಟಿ. ನಾವು ಕ್ಯಾಲರಿಯನ್ನೇ ಬಳಸಬೇಕು ಅಂತ. CPI ಕೃಷಿ ಕಾರ್ಮಿಕರನ್ನ ನಾವು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಳಸಬಹುದು. CPI ಕೈಗಾರಿಕಾ ಕಾರ್ಮಿಕರದ್ದು ನಾವು ಪೇಟೆಯಲ್ಲಿ ಬಳಸಬೇಕು ಅಂತೇಳಿ ಇವ್ರು ಹೇಳುದು. ಬರ್ಕೊಡ್ರಿ, ಟೇಕ್ ಯುವರ್ ಟೈಮ್. ಇದಾದ ಮೇಲೆ ಬರ್ತದೆ ನೋಡ್ರಿ, ನೀವು ಅವಾಗಿಂದ ವೇಟ್ ಮಾಡ್ತಾ ಇರ್ತಕ್ಕಂಥ ಕಮಿಟಿ ಯಾವುದು? ಒಂದೇದ್ದೇ ಅದನ್ನ ಹೇಳಾಕತ್ತೀರಿ ನೀವು. ಮತ್ತೆ ಅದಕ್ಕೆ ಸಂಬಂಧ 3 ಸ್ಲೈಡ್ ಆಗ್ಬೋದು ನಮ್ಗೆ. ನೆಕ್ಸ್ಟ್ ಯಾವ ಕಮಿಟಿ? ನಮ್ಮ ಸಚಿನ್ ತೆಂಡೂಲ್ಕರ್ ಅವರಿಗೆ ಯಾವುದೇ ರೀತಿ ಸಂಬಂಧಿಕರಲ್ಲದ ಸುರೇಶ್ ತೆಂಡೂಲ್ಕರ್ ಸಮಿತಿ. ನನಗೆ ಯಾರೋ ಬಂದು ಹೇಳ್ತಿದ್ರು, ಸುರೇಶ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಅವ್ರ ಕಾಕ ಅಂತ. ನಾನು ಹೌದಂತ ನಂಬಿಟ್ಟಿದ್ದೆ 3 ದಿವಸ. ರೈಟ್. ಮಾರ್ಚ್ 2009 ಇದನ್ನ ರಚನೆ ಮಾಡೋದು. ಇವರೇನು ಈಗ ಬಡತನ ರೇಖೆಯನ್ನ ಅಳಿಬೇಕು ಇಂಡಿಯಾದಲ್ಲಿ. ರೈಟ್. ಕ್ಲಿಯರ್ ಇದೆಯಾ? ಸೊ ಹಳೆಯದೆಲ್ಲ ತೆಗೆದುಬಿಟ್ರು, ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡ್ತೀವಿ. ನೋಡ್ರಿ, ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅಲಗ್ ಕಮಿಟಿ ಏನ್ ಹೇಳಿತ್ತು? ಅಲಗ್ ಕಮಿಟಿ ಏನ್ ಮಾಡಿದ್ರು? ಹಣದುಬ್ಬರವನ್ನ ನೀವೇನ್ ಮಾಡಬೇಕು? ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು, ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿತ್ತು. ಸೊ ಅದನ್ನು ಕೂಡ ಇವ್ರು ಮಾಡಿದ್ರು. ಯಾಕಂದ್ರೆ ಬೆಲೆ ಏರ್ತಾ ಇರುತ್ತೆ, ಸೊ ಅದೇ ಬೆಲೆಯಲ್ಲಿ ನಾವು ನೋಡಕ್ ಬರಲ್ಲ. ಸೊ ಹೀಗಾಗಿ ಇವ್ರೆಲ್ಲಾ ಮಾಡಿದ್ರು, ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಮಾಡಿದ್ರು. ಅದಾದ್ಮೇಲೆ ಅಬ್ಸಲ್ಯೂಟ್ ಕನ್ಸಂಪ್ಷನ್ ಪ್ಲಾನ್ ಏನಿತ್ತು ಅದನ್ನ ತೆಗೆದ್ರು. ಹೆಲ್ತ್ ಎಕ್ಸ್ಪೆಂಡಿಚರ್ ಎಲ್ಲವನ್ನ ತೆಗೆದ್ರು. ರೈಟ್. ಎಷ್ಟು ದಿವಸ ಏನ್ ಮಾಡ್ತಿದ್ವಿ ನಾವು?
ಎಷ್ಟು ದಿವಸ ಏನ್ ಮಾಡ್ತಿದ್ವಿ ನಾವು, ಕ್ಯಾಲರಿ ಕನ್ಸಂಪ್ಷನ್ ಅನ್ನ ಬಳಸ್ತಾ ಇದ್ವಿ. ಬರೀ ಎಷ್ಟು ಕ್ಯಾಲರಿ ಅವನು ಉಪಯೋಗಿಸ್ತಾನೆ. ಆದ್ರೆ ಕ್ಯಾಲರಿನಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಶಿಕ್ಷಣವನ್ನ ಎಲ್ಲ ಕೌಂಟ್ ಮಾಡ್ಲಿಕ್ಕೆ ಆಗುತ್ತಾ? ಇವ್ರು ಏನ್ ಹೇಳಿದ್ರು, ಕ್ಯಾಲರಿ ಕನ್ಸಂಪ್ಷನ್ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರ ಬೇಡ ಅಂತ ಹೇಳಿದ್ರು? ಇವ್ರ ರೆಕಮೆಂಡೇಶನ್ ಏನಿತ್ತು? ಶಿಫ್ಟ್ ಫ್ರಮ್ ಕ್ಯಾಲರಿ ಕನ್ಸಂಪ್ಷನ್ ಮೆಥಡ್. ಬೇಡ ನಮ್ಮ ಕ್ಯಾಲರಿ. ರೈಟ್. ಕ್ಯಾಲರಿ ಬಳಕೆ ಪದ್ಧತಿ ಬದಲಾಯಿಸಿ. ಕ್ಲಿಯರ್? ಇವ್ರು ಹೇಳಿದ್ರು. ಎರಡನೇದ್ರೆ ಹೇಳಿದ್ರು, ಒಂದು ಬಾಸ್ಕೆಟ್ ಅನ್ನ, ರೈಟ್, ಒಂದು ಬಾಸ್ಕೆಟ್ ಅನ್ನ ರೆಡಿ ಮಾಡಿ. ಪವರ್ಟಿ ಲೈನ್ ಬಾಸ್ಕೆಟ್ ಅಂದ್ರೆ ಒಬ್ಬ ವ್ಯಕ್ತಿ ಏನೇನು ಬಳಸ್ತಾನೆ ಎಲ್ಲವನ್ನ ಇದರಲ್ಲಿ ಆಡ್ ಮಾಡಬೇಕು. ನ್ಯೂ ಪವರ್ಟಿ ಲೈನ್ ಬಾಸ್ಕೆಟ್. ಹೊಸ ಬಡತನ ರೇಖೆಯ ಸರಕು ಮತ್ತು ಸೇವೆಗಳು. ಯಾವ್ಯಾವ ಸರಕು ಮತ್ತು ಸೇವೆಗಳು ಬಡತನವನ್ನ ಅಳಿಬೇಕು ಅನ್ನೋದನ್ನ ಈ ಬಾಸ್ಕೆಟ್ ಅಲ್ಲಿ ಹೇಳ್ತಾರೆ. ಇದನ್ನು ಹೊಸಾದ್ ಮಾಡೋಣ ನಾವು. ರೈಟ್. ಹೊಸಾದ್ ಮಾಡಿ ಏನಂತ ಹೇಳ್ತಾರೆ? ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟಿರಬೇಕು ಆದಾಯ? ಗ್ರಾಮೀಣ ಪ್ರದೇಶದಲ್ಲಿ, ರೂರಲ್ ಏರಿಯಾಸ್ದಲ್ಲಿ ಎಷ್ಟಿರ್ಬೇಕಂತ ಹೇಳ್ತಾರೆ ಅವರು. ಮತ್ತು ಅರ್ಬನ್ ಏರಿಯಾಸ್ದಲ್ಲಿ ಎಷ್ಟಿರ್ಬೇಕಂತ ಹೇಳ್ತಾರೆ? ಅರ್ಬನ್ ಏರಿಯಾಸ್, ನಗರ ಪ್ರದೇಶಗಳಲ್ಲಿ ಎಷ್ಟಿರ್ಬೇಕು ತಲಾದಾಯ ಇದನ್ನೆಲ್ಲ ಖರೀದಿ ಮಾಡ್ಲಿಕ್ಕೆ? ಇವ್ರು ಹೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 446.68 ರೂಪಾಯಿ ಇರಬೇಕು. ಎಷ್ಟಿದು ಪರ್ ಮಂತ್? 447 ರೂಪಾಯಿ. ನಗರ ಪ್ರದೇಶದಲ್ಲಿ 578 ರೂಪಾಯಿ 80 ಪರ್ ಮಂತ್ ಇರಬೇಕು ಅಂತ. ಇವ್ರ ಹೇಳ್ತಾರೆ ಇದಕ್ಕಿಂತ ಕಡಿಮೆ ಇರೋರೇ ಬಿಲೋ ಪವರ್ಟಿ ಲೈನ್. ಇದಕ್ಕಿಂತ ಕಡಿಮೆ ಇರೋರು ಯಾರು? ಇವರು ಬಿಲೋ ಪವರ್ಟಿ ಲೈನ್ ಇವರು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ರಿ, ಇದರಲ್ಲಿ ಇವರು ಹೆಲ್ತ್ ನ ಆಡ್ ಮಾಡಿರ್ತಾರೆ, ಆರೋಗ್ಯ, ಶಿಕ್ಷಣಕ್ಕೆ ಆಗುವಂತ ಖರ್ಚನ್ನ ಆಡ್ ಮಾಡಿರ್ತಾರೆ. ಶಿಕ್ಷಣ ನೋಡ್ರಿ, ತಿಂಗಳಿಗೆ 446 ರೂಪಾಯಿ ಕಡಿಮೆ ಇದ್ರೆ ನೀವು ಬಡವರಲ್ಲ. ಸೊ ನೀವು ಹೇಳ್ರಿ ಎಷ್ಟು ಜನ ಬಡವರಿದ್ದೀರಿ? ರೈಟ್. ಆಮೇಲೆ ಇವರು ಒಂದು ಇದನ್ನು ಕೊಡಿದ್ರೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಎಷ್ಟಿರಬೇಕು? ತಿಂಗಳಿಗೆ 500 ರೂಪಾಯಿ ಇಲ್ಲ ಯಪ್ಪ ನಿಂದು. ಪ್ಯಾರಿಟಿ ಬಿಲೋ 33 rupees ಪರ್ ಡೇ ಅಂತ ಹೇಳ್ತಾರೆ. ದಿವಸಕ್ಕೆ 33 ರೂಪಾಯಿ ನಿಮ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇಲ್ಲ ಅಂದ್ರೆ ಖತಮ್. ಇವ್ರ ಪ್ರಕಾರ ಭಾರತದಲ್ಲಿ ಬಡತನ ಎಷ್ಟಿತ್ತು? ಅನ್ನೋದನ್ನ ಹೇಳ್ತೀನಿ, ಮೊದಲಿಂದ ಬರ್ಕೊಳ್ರಿ. ರಂಗರಾಜನ್ ಸಮಿತಿ ನಾಳೆ ಮಾಡೋಣ, ಇದನ್ನ ಸುರೇಶ್ ತೆಂಡೂಲ್ಕರ್ ಮುಗಿಸೋಣ. ಬಡವ ಪವರ್ಟಿ ಇಸ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಪವರ್ಟಿ ಅಂದ್ರೆ ಒಂದು ಬೌದ್ಧಿಕ ಪರಿಸ್ಥಿತಿ, ಅದು ಮಾನಸಿಕ ಪರಿಸ್ಥಿತಿ. ನಾನು ಬಡವ ಅಂತಂದ್ರೆ ಬಡವನೇ. ಸೊ ಈ ವರದಿ ಪ್ರಕಾರ ಭಾರತದ ಬಡತನ 2011-12ರಲ್ಲಿ ಎಷ್ಟಿದೆ? ಒಟ್ಟು 21.5% ಇದೆ. ಇದರಲ್ಲಿ ಗ್ರಾಮೀಣ ಎಷ್ಟಿದೆ? 41.8%. ನಗರ ಎಷ್ಟಿದೆ? 27.5%. ಅತಿ ಹೆಚ್ಚು ಬಡತನ ಯಾವುದಿದೆ? ಒರಿಸ್ಸಾ 57.2%. ಯಾವುದು? ಒರಿಸ್ಸಾ. ಸೊ ಈ ರೀತಿ ಅವ್ರು ಹೇಳಿದ್ರು. ಐ ಥಿಂಕ್ ನೋಡ್ರಿ, ಎಲ್ಲಾ ಕಮಿಟಿ ಬೇರೆ ಬೇರೆ ಇದೆ. ದಟ್ ಯು ಶುಡ್ ನೋ.
ವರಿಷ್ಠ ಅದ ಸಾಕ್ಬಿಡ್ರಿ ಇವತ್ತಿಷ್ಟು. ಸರ್ ನೀವು ಬರ್ಸಿರೋ ನೋಟ್ಸ್ FD ST ಗ್ರೂಪ್ 6 ಆಗುತ್ತಾ, ಮತ್ತೆ ಯಾವ್ದಾದ್ರು ಬುಕ್ ಓದ್ರಿ, ಒಂದ್ 10-12 ಪಾರಣ ತರ್ಸುದು ಓದ್ರಿ, ಏನಾಗೋದೈತಿ. ಅಮರ್ತ್ಯ ಸೇನ್ ಅವ್ರದ್ದು ಓದ್ಬಿಡ್ರಿ ಸೀದಾ ಡೈರೆಕ್ಟ್. Which of the following committees was set up in India for identification of BPL in urban areas? ಇದನ್ನು ನಾನು ನಿಮ್ಗೆ ಹೇಳಿಲ್ಲ. ಅರ್ಬನ್ ಏರಿಯಾಸ್ ಆಪ್ಷನ್ ಇದೆಯಾ ಇಲ್ಲಿ? Hashim committee, yes. Tendulkar committee estimated that in India the percentage of population below poverty line is ಎಷ್ಟು ಹೇಳಿದೀನಿ? ಹೇಳಿದ್ದು ತಪ್ಪೈತ್ಲ ಇಲ್ಲಿ. 21.5% ಹೇಳಿಲ್ಲ, ಮತ್ತೆ ಇವ್ರು ಏನು ಸಮಯಪನೂ ಕೊಟ್ಟಿಲ್ಲ. ಆಯ್ತು, percentage of population below poverty line. Tendulkar committee. ಆಕ್ಚುಲಿ ತಪ್ಪು ಬರ್ಸಿದ್ದೀನಿ ನಾನು, ಒಂದು ನಿಮಿಷ ತಪ್ಪು ಬರ್ಸಿದ್ದೀನಿ ನಾನು, ಇದನ್ನ ಚೇಂಜ್ ಮಾಡಿಕೊಟ್ಟರು. ಆಕ್ಚುಲಿ ಅದಕ್ಕೆ ನಾನು ಏನೋ ಇಟ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್. ಭಾರತ ಬಡತನ ಟೆಂಡೂಲ್ಕರ್ ಕಮಿಟಿ ಪ್ರಕಾರ ಕರೆಕ್ಟ್ ಇದೆ ಇದು ನೋಡುದು. 90 ಯಾಕಂದ್ರೆ ಇಯರ್ ಬೈ ಇಯರ್ ಇದೆಯಲ್ಲ, ಇವ್ರು ಇಯರೇ ಕೊಟ್ಟಿಲ್ಲ. 2004-05 ಅವ್ರು ಕೊಟ್ಟಿದ್ರು 41.8 ಗ್ರಾಮೀಣ, ನಗರ 25.7, ಒಟ್ಟು ಬಡತನ 37.2% ಇದೆ. ಏನ್ ಕೊಟ್ಟಿದ್ರು? 2004-05 ಡೇಟಾ. 2004-05 ಡೇಟಾಕ್ಕೆ. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಡೇಟಾ ನಾವು ನೋಡೋದಾದ್ರೆ ಇಟ್ ಶುಡ್ ಬಿ 37.2. ರಂಗರಾಜನ್ ಕಮಿಟಿ ಯಾವಾಗ ರಿಪೋರ್ಟ್ ಸಲ್ಲಿಸ್ತು? 2014. The standard of living in a country is represented by obviously poverty ratio. ಎಷ್ಟು ಜನ poverty ಇದ್ದಾರೆ, per capita income ಇಂದ ಹೆಂಗ್ ಗೊತ್ತಾಗುತ್ತೆ ನಮಗೆ? According to Ranjana, only 200 did not fall below the poverty line. Poverty line. ಅದು ನಾಳೆ ಹೇಳಕ್ ಬರ್ತದೆ. Actually, we'll discuss this tomorrow. 47 ರೂಪಾಯಿ ಅರ್ಬನ್ ಅಲ್ಲಿ, 32 ರೂಪಾಯಿ ರೂರಲ್ ಅಲ್ಲಿ ಇದೆ. 47 ರೂಪಾಯಿ ಅರ್ಬನ್ ಅಲ್ಲಿ, 32 ರೂಪಾಯಿ ರೂರಲ್ ಇದೆ. ಇದೆ ಸಿ ರಂಗರಾಜನ್ ಕಮಿಟಿ. Okay, any doubts?